ಇಲ್ಲಿವರೆಗೂ ಒಂಥರ ಸ್ವಲ್ಪ ಟ್ರಾವೆಲ್ಲು ಕಾನ್ವರ್ಸೇಷನ್ ಅಂತ ಅನ್ಕೊಂಡು ಕಂಟೆಂಟ್ ಕ್ರಿಯೇಷನ್ ಅಂತ ಒಂದು ಸ್ವಲ್ಪ ಸೀರಿಯಸ್ ಆಗಿ ಹೋಗ್ತಾ ಇತ್ತು ವಿಷಯ. ಒಂಚೂರು ಕಾಂಟ್ರವರ್ಸಿ ಮಾಡೋಣ. ಖಂಡಿತ ಮಾಡೋಣ. ಈ ಸೆಗ್ಮೆಂಟು ಸತ್ಯವೇ ನಮ್ಮ ತಾಯಿ ತಂದೆ ಅಂತ. ಸೊ ನೀವು ನಾನು ಏನೇ ಕೇಳಿದ್ರು ನೀವು ಅದಕ್ಕೆ ಸತ್ಯ ಹೇಳಿಲ್ಲ ಅಂತಂದರೆ ನಿಮ್ಗಳ ಪೇಜ್ ಮೇಲೆ ಆಣ ಮತ್ತೆ ಹುಷಾರು ನೋಡ್ಕೊಂಡಾಗ ಹೇಳಿ. ಈ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಟ್ರಾವೆಲ್ ವ್ಲಾಗ್ಗಳು ಹೆಚ್ಚು ಕಮ್ಮಿ ಒಂದೇ ಥರ ಬಂದ್ಬಿಡುತ್ತೆ. ಅದು ಸ್ಟಾರ್ಟಿಂಗಲ್ಲಿ ಬರ್ಬೇಕಾದ್ರೆ ಹ್ಯಾವ್ ಯು ಸೀನ್ ದಿಸ್ ಹಿಡನ್ ಜಮ್ ಅಂತ ಒಂದು ಶುರು ಆಗುವಂಥದ್ದು. ಸೊ ಈ ಥರ ಕೆಲವೊಂದೊಂದು ಒಂದೇ ಥರ ಬರೋದು ಶುರು ಆಗೋಗುತ್ತೆ. ಸೊ ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಅದು ಒಂದೇ ಥರ ಬೇಕಾ ಬೇಡವಾ, ಏನು ಮಾಡಬೇಕು, ನಿಮ್ಗೇನು ಅನ್ಸುತ್ತೆ? ಬೇಕಾ ಬೇಡವಾ ಅನ್ನೋದಕ್ಕಿಂತ ಜನರು ಹೆಂಗೆ ಥಿಂಕ್ ಮಾಡ್ತಾರೆ ಅಂದರೆ ಇನ್ಸ್ಟಾಗ್ರಾಮ್ದು ಅಲ್ಗಾರಿದಮ್ ಹಾಗೆ ಕೆಲಸ ಮಾಡೋದು. ಇವಾಗ ಹುಕ್ ಅಂತ ಏನು ಕರಿತೀವೋ ಅದು ತುಂಬ ಮುಖ್ಯ ಆಗುತ್ತೆ. ಅದಕ್ಕೆ ಎಲ್ಲರೂ ಒಂದೇ ರೀತಿಯಲ್ಲಿ ಮಾಡ್ತಾರೆ. ಅದು ತಪ್ಪೇ. ಅಂದರೆ ನಿಮ್ಮ ಶೈಲಿ ನೀವು ಮಾಡಬಹುದು, ಅಲ್ಗಾರಿದಮ್ ಅದನ್ನು ತಗೊಳುತ್ತೆ. ಬಟ್ ಎಲ್ಲರಿಗೂ ಏನು ಅಂದರೆ ಹಿಡನ್ ಜೆಮ್, ನೀವು ಅಲ್ಲಿಗೆ ಹೋಗಬೇಕು, ನೀವು ಅದನ್ನೇ ಮಾಡಬೇಕು ಅಂತ ಅದು ಒಂದೇ ರೀತಿ ಆಗುತ್ತೆ. ಆ ಹುಕ್ ಅಂತ ಏನಿದೆಯೋ ಅದರಿಂದ ಎಲ್ಲರೂ ಒಂದೇ ರೀತಿ ಮಾಡ್ತಾರೆ ಅನ್ನೋ ನನ್ನ ಅನಿಸಿಕೆ. ಅದು ಹೌದು, ಬಟ್ ಆ ಟ್ರಾಫಿಕ್ ಮಾತ್ರ ಬೀಳಬಾರ್ದು. ಸೊ ಅವ್ರು ಹೋಗ್ಬಾರ್ದು ಅಂತ ಅಥವಾ ಅಂದ್ರೆ ಇವಾಗ ಅವ್ರು ಮಾಡ್ತಾ ಇದಾರೆ ಅಂತ ನಾನು ಅದೇ ತರ ಮಾಡಿದ್ದೀನಿ ಅಂದ್ರೆ, ಸೊ ಆ ಟ್ರಾಫಿಕ್ ಒಂದು ಎಲ್ಲರೂ ಅಲ್ಲೇ ಇರ್ತಾರೆ ಕೊನೆಗೆ. ಹಿಡನ್ ಜೆಮ್ ಅಂದ್ರೆ ಎಲ್ಲರೂ ಅಲ್ಲೇ ಇರ್ತಾರೆ ಕೊನೆಗೆ. ಆ ಹಿಡನ್ ಜೆಮ್ ಆಗಿರೋದೇ ಇಲ್ಲ, ಕೊನೆಗೆ ಅದೇ ಆಗಿರುತ್ತೆ. ಬಟ್ ಅದು ಕರೆಂಟ್ ಆಗಿ ಏನೋ ಓಡ್ತಿರುತ್ತೆ, ಅದಕ್ಕೆ ಎಲ್ಲರೂ ಹಿಡನ್ ಜೆಮ್ ಅಂತ ಮಾಡ್ತಿರ್ತಾರೆ. ಇವಾಗ ನೇತ್ರಾವತಿ ಅನ್ನೋದಿತ್ತು, ಅವಾಗ ಒಂದು ಯಾರು ಹೋಗ್ತಿರಲ್ಲ. ಒಬ್ಬ ಯಾವುದೋ ವಿಡಿಯೋ ತೆಗ್ದ ಹಾಕ್ತಾ ಅದರಿಂದ ಅಯ್ಯೋ ನೇತ್ರಾವತಿ ಅಂತ ಸ್ಟಾರ್ಟ್ ಆಯ್ತು. ಇವಾಗ ಎಲ್ಲರೂ ಅಲ್ಲಿಗೆ ಹೋಗ್ಬೇಡಿ, ಇಲ್ಲಿಗೆ ಬನ್ನಿ ನೇತ್ರಾವತಿ ಅಂತ ಎಲ್ಲರೂ ಅಲ್ಲೇ ಇರ್ತಾರೆ. ಬೇರೆ ಕಡೆ ಹೋಗೋರು ಯಾರು ಇಲ್ಲ. ಅಲ್ಲಿ ಟಿಕೆಟ್ ಸಿಗಲ್ಲ ಬುಕ್ ಮಾಡಕ್ಕೆ. ಈಗ ಅದು ಒಬ್ರು ಹೋಗೋಷ್ಟು ಜಾಗ ಇತ್ತು, ಇವಾಗ 2 ಬಸ್ ಹೋಗ್ಬೋದು ಅಷ್ಟೇ ಜಾಗ ಆಗಿದೆ. ಈಗ ಗೂಗಲ್ ಮ್ಯಾಪ್ ಅಲ್ಲಿ ಶಾರ್ಟೆಸ್ಟ್ ರೂಟ್ ಅಂತ ತೋರಿಸ್ತಾರೆ, ಎಲ್ಲರೂ ಅಲ್ಲೇ ಹೋಗಿರ್ತಾರೆ. ಆಮೇಲೆ ಅಲ್ಲಿ ರೆಡ್ ಅಂತ ಹೋಗಿರುತ್ತೆ. ಅದೇ ರೀತಿ ಇದೆ. ಈಗ ಜನ ಆ ಜಾಗನ ಎಂಜಾಯ್ ಮಾಡೋಕ್ಕಿಂತ ನೀವು ಕಂಟೆಂಟ್ ಕ್ರಿಯೇಟರ್ಸ್ ಬರೀ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಆ ಜಾಗಕ್ಕೆ ಹೋಗುವಂಥದ್ದಿದೆಯಾ? ಹೋಗ್ತೀರಾ? ಖಂಡಿತ ಹೌದು. ಎಷ್ಟೊಂದು ಜನ ನೋಡಿದ್ದೀನಿ ನಾನು. ಈ ಕೆಲವೊಂದು ಜಾಗ ಕೇದಾರ್ನಾಥ ಆಗಲಿ ಅಥವಾ ಈ ಅಧ್ಯಾತ್ಮದ ಜಾಗ ಕೆಲವೊಂದು ಇದೆಯಲ್ಲ, ಅದು ಅಧ್ಯಾತ್ಮಕ್ಕೆ ಇರಬೇಕು. ಅಲ್ಲಿ ಬಂದು ನಾನು ಡ್ಯಾನ್ಸ್ ಮಾಡ್ತೀನಿ, ಅಲ್ಲಿ ಬಂದು ನಾನು ವಿಡಿಯೋ ಮಾಡ್ತೀನಿ, ಅದಕ್ಕೆ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ ಇವಾಗ. ಅದಕ್ಕೆ ಅಂತ ಬರೋರ್ನೂ ನೋಡಿದ್ದೀನಿ. ಕೆಲವೊಬ್ರು ಮೇಲ್ಗಡೆ ಹೋಗಿ ಆ ಕಂಟೆಂಟ್ನ ತಗೊಳ್ಳೋದು ನೋಡಿದ್ದೀನಿ. ಕೆಲವೊಂದು ರೀತಿಲಿ ನೋಡಿದಾಗ ಹೌದು, ಬರೀ ಕಂಟೆಂಟ್ಗೆ ಬರ್ತಾರ ಜನ. ಇವಾಗ ನೇತ್ರಾವತಿ ಅಂತ ನಾವು ಎಕ್ಸಾಂಪಲ್ ಏನು ತೊಗೊಂಡ್ವೋ, ಅಲ್ಲಿ ಬರೋದೇ ಜನ ಕಂಟೆಂಟ್ಗೋಸ್ಕರ. ನಾನು ಅಲ್ಲಿ ನಿಲ್ಲಬೇಕು, ನನಗೆ ಅಲ್ಲಿ ಫೋಟೋ ಬೇಕು, ನಾನು ಫೇಮಸ್ ಆಗಬೇಕು ಅನ್ನೋದು ಒಂದು ಬಿಟ್ಟರೆ ನಾನು ಬೇರೆ ಏನು, ನಾನು ಅಲ್ಲಿ ಬಂದು ನನ್ನ ನೇಚರ್ನ ನಾನು ಸವಿಬೇಕು, ಎಂಜಾಯ್ ಮಾಡಬೇಕು ಅಂತ ಯಾರು ಬಂದಿರೋದು ನಾನಂತೂ ನೋಡಿಲ್ಲ. ಅಂದರೆ ಬರೀ ಸ್ಟಿಕ್ ಇಟ್ಕೊಳ್ಳೋದು, ನನ್ನ ವ್ಲಾಗ್ ಮಾಡೋದು, ಆ ರೀತಿಲಿ ನಾನು ನೋಡಿರೋದು. ಅಂದರೆ ಸೊ ಅವ್ರು ಹೇಳೋದ್ರ ಪ್ರಕಾರ ಆ್ಯಡ್ ಮಾಡಿದ್ರೆ ಅಣ್ಣ, ನಾನು ತಪ್ಪು ಅನ್ನಲ್ಲ, ಏನೋ ವಿಡಿಯೋಗೋಸ್ಕರ ಬರ್ತಾರೆ ಅಂತಲ್ಲ. ಮುಂಚೆ ನೀವು ಮೂವಿನ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ರಿ, ಬಟ್ ಈಗ ಎಲ್ಲರೂ ಅವರನ್ನೇ ಹೀರೋ, ಅವ್ರ ಮೂವಿಗೋಸ್ಕರ ಅವರೇ ಹೀರೋ ಮಾಡ್ಕೋಬೇಕಂತ ಹೇಳಿ ಬರ್ತಾರೆ. ಏನಿಲ್ಲ, ನಾವು ಮೂವಿ ನೋಡ್ಕೊಂಡು ಎಂಜಾಯ್ ಮಾಡ್ತೀವಿ ಹಂಗಲ್ಲ. ಈಗ ನೀವು ನಿಮ್ಮ ಲೈಫಲ್ಲಿ ನೀವು ಮೂವಿ, ಬಟ್ ನೀವು ಬೇರೆಯವ್ರಿಗೆ ತೋರಿಸ್ಬೇಕು ಆ ಮೂವಿನ. ಸೊ ನಿಮ್ಮ ಜೀವನನ ನೀವು ಆ ರೀಲ್ ಥ್ರೂ ತೋರಿಸ್ತೀರಾ. ಯು ವಾಂಟ್ ಟು ಬಿ ದ ಸ್ಟಾರ್ ಆಫ್ ಯುವರ್ ಮೂವಿ. ಓಕೆ, ನಮ್ಮ ರೀಲಲ್ಲಿ ನಾವೇ ಹೀರೋ ಆಗ್ತೀವಿ. ಸೊ ನೀವೀಗ ಮ್ಯೂಸಿಕ್ ಹುಡುಕ್ತೀರಾ, ಈಗ ಅವ್ರು ಹೇಳಿದ್ರಲ್ಲ ಕೇದಾರ್ನಾಥ್, ಶಿವಂದ್ ಹಾಡು ಹುಡುಕ್ತೀರಾ. ನೀವು ಕರೆಕ್ಟಾಗಿ ಇಡೀ ದಾರಿ ನೀವು ಎಂಜಾಯ್ ಮಾಡ್ಕೊಂಡು ಅವ್ರ ಥರ ಸೈಲೆಂಟಾಗಿ, ಈಗ ಇವರು ಟ್ರೆಕ್ಕಿಂಗ್ ಮಾಡ್ಬೇಕು ಸೈಲೆಂಟಾಗಿ, ತಲೆಯಲ್ಲಿ ಇಂಟ್ರೋಸ್ಪೆಕ್ಷನ್ ಮಾಡ್ಕೊಂಡು ಜೀವನ ಹೆಂಗೆ ಚೆನ್ನಾಗಿ ಮಾಡ್ಕೋಬೇಕಂತ ಯೋಚನೆ ಮಾಡ್ಕೊಂಡು ಹೋಗ್ತಿರ್ತಾರೆ. ರೀಲ್ ಮಾಡೋರು ಅದು ನೋಡಲ್ಲ, ಈ ಹಂಗದಲ್ಲಿ ಚೆನ್ನಾಗಿ ಬಂದು ಅನ್ಕೊಂಡು ಅವ್ರ ಜೀವನನೇ ಮೂವಿ ಥರ ತಗೊಂಡು ಅದಿದ್ದು. ಕೆಲವೊಂದು ಜಾಗಕ್ಕೆ ಹೋದಾಗ ಅಲ್ಲಿ ಮೇಲ್ಗಡೆ ಭೈರವ ಸ್ವಾಮಿದು ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಹೋಗಿ ಮೆಡಿಟೇಷನ್ ಮಾಡೋಣ ಅಥವಾ ಧ್ಯಾನ ಮಾಡೋಣ ಅಂತ ಕೂತಾಗ ಅಲ್ಲಿಗೆ ಬಂದು ಕಿರ್ಚೋದು, ಅಲ್ಲಿಗೆ ಬಂದು ಏನು ವಿಡಿಯೋ ತೆಕ್ಕೊಳ್ಳೋದು, ಅಥವಾ ಈ ಕೆಲವೊಂದು ವಿಷಯಕ್ಕೆ ಅದು ಅನ್ಸುತ್ತೆ ಕಂಟೆಂಟ್ಗೋಸ್ಕರನೇ ಬರ್ತಾರೆ ಅನ್ನೋದು. ಅದು ನನ್ನ ಒಪಿನಿಯನ್. ಅದು ಅದೇ ಸಪೋಸ್ ಈಗ ಇವರು ಯಾವುದೋ ಒಂದು ಫೋಟೋ ತೆಗಿಬೇಕು ಅಥವಾ ಇನ್ನೇನೋ ಒಂದು ರೀಲ್ ಮಾಡಬೇಕು ಅಂತ ಇಲ್ಲ, ಕಾವ್ಯ ಅವರೇ ತಗೊಳ್ಳೋದಾದ್ರೆ ಅವರು ನಡ್ಕೊಂಡು ಹೋಗುವಂಥದ್ದು, ಅವರು ಹಿಂದಿನ ಶಾರ್ಟ್ ಅಂಥದ್ದೆಲ್ಲ ಈಗ ಅಲ್ಲಿ ಆ ಜಾಗದ್ದು ಅವ್ರು ತೋರಿಸೋ ಶೈಲಿನೇ ಹಂಗೆ. ಸೊ ಈಗ ಹಂಗಿದ್ದಾಗ ಆ ಥರ ಜಾಗಕ್ಕೆ ಬಂದು ಅಲ್ಲಿ ವಿಡಿಯೋ ಮಾಡಲೇಬೇಕಾಗುತ್ತೆ. ಖಂಡಿತ. ಆದರೆ ನಾನು ಹೇಳೋದು, ಬೇರೆಯವರು ಇದ್ದಾಗ ಅವ್ರನ್ನ ಡಿಸ್ಟರ್ಬ್ ಮಾಡ್ದೇನೆ ನೀವು ತೆಕ್ಕೊಂಡ್ರೆ ಅಥವಾ ತೆಗೆಯೋದಾಗ್ಲಿ, ಅಥವಾ ಅವರ ಮನೆಯಲ್ಲಿ ಅಥವಾ ಅವರ ವಾತಾವರಣದಲ್ಲಿ ಅವ್ರಿಗೆ ತೆಗಿತಾರೆ, ಯಾರಿಗೂ ಇದು ಮಾಡ್ತಿಲ್ಲ.
ನೀವು ಬೇರೆಯವ್ರಿಗೇನು ಇದು ಮಾಡಿ ಏನೋ ಕಷ್ಟ ಕೊಟ್ಟು ಅವ್ರಿಗೂ ಏನೋ ಮಾಡಕ್ಕೆ ಬಿಡ್ದೇನೆ ನಿಮ್ದು ನೀವು ವಿಡಿಯೋ ತೆಕ್ಕೊಬೇಕು ಅನ್ನೋ ರೀತಿಲೇ ಬಂದು ನೀವು ಅದನ್ನೆಲ್ಲ ಮಾಡಿದಾಗ ಅದು ಕೆಲವೊಂದು ಸತಿ ಹಂಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಅಂತ ಏನು ಶುರು ಆಯಿತೋ ಅದಕ್ಕೆ ಮುಂಚೆ ಅಧ್ಯಾತ್ಮದ ಭಕ್ತಾದಿಗಳೆಲ್ಲ ಬರ್ತಿದ್ರು, ಆ ಸ್ಥಳ ಇದಕ್ಕೆ ಇರ್ತಿತ್ತು. ಇವಾಗ ಎಲ್ಲರೂ ಹೋಗ್ತಾರೆ, ಎಲ್ಲರೂ ವಿಡಿಯೋ ಮಾಡ್ತಾರೆ, ವಿಡಿಯೋಗೋಸ್ಕರನೇ ಬರ್ತಾರೆ. ನಾನು ಕೇದಾರ್ನಾಥ ನಾನು ನೋಡ್ಬಿಟ್ರೆ ರೀಲಲ್ಲಿ ನಾನು ಕೇದಾರ್ನಾಥಕ್ಕೆ ಹೋಗಬೇಕು, ನಾನು ರೀಲ್ ಮಾಡಿಬಿಡ್ಬೇಕು, ನಾನು ಹಾಕ್ಬಿಡ್ಬೇಕು. ಕೇದಾರ್ನಾಥದ್ದು ಏನು ಸ್ಪೆಷಾಲಿಟಿ ಅಥವಾ ಅಲ್ಲಿ ಏನು ಇದೆ, ನಾವೇನು ಪಡಿಬೇಕು ಅಲ್ಲಿಂದ, ಅದನ್ನ ಯಾರು ಯೋಚಿಸಲ್ಲ. ನಾನು ಬಂದು ನನ್ನ ವಿಡಿಯೋ ತೆಕ್ಕೋಬೇಕು, ನಾನು ಮಾಡಬೇಕು ಅನ್ನೋದು ಒಂದು ನನಗೆ ಕಾಣಿಸಿದೆ. ಅಂದ್ರೆ ಬೇಸಿಕಲಿ ಒಬ್ರು ಹೋಗ್ತಾರೆ ಅಂತ ಇನ್ನೊಬ್ರು ಹೋಗೋದು, ಆ ಪ್ಲೇಸ್ ಬಗ್ಗೆ ಏನು ಅವರು ತಿಳ್ಕೊಂಡಿರೋದು ಅದು. ನಾನು ಹೋಗ್ಬೇಕು, ನಾನು ರೀಲ್ಸ್ ಮಾಡಬೇಕು ಅಂತ ಪ್ಲೇಸಿಗೆ ಇಳಿದಿದ್ದೇನೆ. ಹಾಯ್ ಗೈಸ್, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್. ಅಂದ್ರೆ ಈಗ ಕಂಟೆಂಟ್ ಕ್ರಿಯೇಷನ್ ಅಂತ ಶುರುವಾದಾಗ ಈಗ ನಿಮ್ಗೆ ಅಂದ್ರೆ ಇನ್ ಜನರಲ್ ಯು ಆರ್ ರೆಪ್ರೆಸೆಂಟಿಂಗ್ ಕಂಟೆಂಟ್ ಕ್ರಿಯೇಟರ್ಸ್, ಸೊ ಇದನ್ನ ಕೇಳ್ತಾ ಇರೋದು. ಹಂಗಿದ್ದಾಗ ಅದೊಂಥರ ಈಗ ನಾನು ಕಂಟೆಂಟ್ ಮಾಡಲೇಬೇಕು ಅನ್ನೋ ಒಂದು ಥಾಟ್ ನಂಗಿದೆ. ಈಗ ನನ್ನ ಸಿನಿಮಾದಲ್ಲಿ ನಾನು ಹೀರೋ ಆಗಬೇಕು ಅನ್ನೋದಿದೆಯಲ್ಲ, ಸೊ ಅದೇ ಥರನೇ ಅದರಿಂದ ಈಗ ಉಳಿದಿದ್ದಕ್ಕೆ ಎಫೆಕ್ಟ್ ಆಗಲ್ವಾ ಅಂತ ನಂದು ಪ್ರಶ್ನೆ. ಅದೇ ನಾನು ಇವಾಗ ಒಂದು ಜಾಗಕ್ಕೆ ಹೋಗ್ತೀನಿ ಅಂದ್ರೆ ಆ ಜಾಗದ ಬೇಸಿಕ್ ಏನಿದೆ ಅದಕ್ಕೆ ರೆಸ್ಪೆಕ್ಟ್ ಕೊಡದೆ ನಾನು ಬೇರೆ ಏನಾದರೂ ಮಾಡ್ತೀನಿ ಅಂದ್ರೆ ನಾನು ಅಲ್ಲಿ ಹೋಗಿದ್ದು ವೇಸ್ಟೇ. ಇವಾಗ ನಾನು ಅಲ್ಲಿ ಹೋಗ್ಬಿಟ್ಟು ಒಂದು ವಿಡಿಯೋ ತೆಗೆದು ಹಾಕ್ತೀನಿ, ಅದಕ್ಕೆ ಚೈಯ ಹಾಡಾಕ್ಬಿಡ್ತೀನಿ ಯಾವುದೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ಸೊ ಅದಕ್ಕೆ ಹೋಗಿದ್ದೇ ವ್ಯರ್ಥ ಆಯಿತು. ನಾನು ಅದನ್ನು ಸೋಷಿಯಲ್ ಮೀಡಿಯಾಕ್ಕೆ ಹಾಕಿದ್ರು ಅದು ವೇಸ್ಟ್ ವಿಡಿಯೋನೇ. ನಾನು ಬ್ಯಾಡಾಗಿ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದೀನಿ. ಹಂಗೆ ಹೇಳಕ್ಕೆ ಹೋದರೆ ನಾನು ಇನ್ಫ್ಲುಯೆನ್ಸರೇ ಅಲ್ಲ, ಒಬ್ಬ ಬ್ಯಾಡ್ ಇನ್ಫ್ಲುಯೆನ್ಸರ್ ಆಗಿಬಿಡ್ತೀನಿ. ಇವಾಗೇನೋ ವಾಟರ್ ಫಾಲ್ಸಿಗೆ ಹೋಗ್ತೀವಿ, ಸೊ ಅಲ್ಲಿ ಹೋಗ್ತೀವಿ, ಜಾಗ ನೋಡ್ತೀವಿ, ನೀರು ನೋಡ್ತೀವಿ, ಇಳಿತೀವಿ, ಎಲ್ಲ ಮಾಡ್ತೀವಿ. ಅಲ್ಲಿ ಯಾರೋ ಒಬ್ಬ ಶಾಂಪು ಪ್ಯಾಕೆಟ್ ಹರಿದು ಹಿಂಗೆ ಉಜ್ಕೊಂತ ಇರ್ತಾನೆ. ಸೊ ಅದೆಲ್ಲ ಹಾಗೆಲ್ಲ ಮಾಡಿದಾಗ ಏನಾಗುತ್ತೆ ಅಂದ್ಬಿಟ್ರೆ ನಾವು ಎಗೇನ್ಸ್ಟಾಗಿ ಹೋಗ್ತಾ ಇದ್ದೀವಿ. ಯಾವುದೋ ಒಂದು ಜಾಗಕ್ಕೆ ಹೋಗಿ ಅದಕ್ಕೆ ರೆಸ್ಪೆಕ್ಟ್ ಕೊಡದೆ ಅಲ್ಲಿ ನಾವು ನಮ್ಮ ಬೆಳೆ ಬೇಯಿಸ್ಕೊತಾ ಇದ್ದೀವಿ ಅನ್ನೋ ಥರ ಬಂದ್ಬಿಡುತ್ತೆ. ಖಂಡಿತ. ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ಇವಾಗ ಹೋಲಿ ಆಯಿತು ರೀಸೆಂಟಾಗಿ. ಸ್ಪಿತಿಲಿ ಬಂದು ಒಂದು ಕಿನೋರಲ್ಲಿ ಬಂದು ಒಂದು ಸಾಂಗ್ಲಾ ಅಂತ ಒಂದು ಜಾಗ ಇದೆ. ಸಾಂಗ್ಲಾ ಹೋಲಿ ಅನ್ನೋದು ತುಂಬ ಫೇಮಸ್ ಆಗಿ ಹೋಗಿದೆ. ಮುಂಚೆ ಅದು ಅವರ ಕಲ್ಚರಲ್ಲಿ ನಡೀತಾ ಇರ್ತಿತ್ತು. ಅದು ಅವರ ಇದರಲ್ಲಿ ನಡೆಸ್ಕೊಂಡು ಅವರು ತುಂಬ ಇದನ್ನ ಮಾಡ್ತಾರೆ. ಅಂದರೆ ಹೋಲಿದು ಶಿವನ ಇದರಲ್ಲಿ, ಯಾಕೆಂದರೆ ಶಿವನ ಕೆಳಗೆ ಇರೋದು ಅವರು, ಕಿನ್ನರ್ ಕೈಲಾಸ ಕೆಳಗೆ. ಇವಾಗ ಹೆಂಗಾಗಿದೆ ಅಂದರೆ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು, ಅಜ್ಜಿ ಹೇಳ್ತಿರೋದು ಬೇರೆಯವರು ಬರಂಗೇ ಇರಲಿಲ್ಲ ಈ ಇದಕ್ಕೆ, ನಮ್ಮ ಸ್ಥಾನಕ್ಕೆ, ನಮ್ಮ ದೇವಸ್ಥಾನ ಏನಿದೆಯೋ ಅದು ನಮ್ಮ ಜನಕ್ಕೆ ಮಾತ್ರ, ಬೇರೆಯವರು ಬರ್ತಾರೆ ಇವಾಗ ಅವ್ರಿಗೆ ಅರ್ಥನೂ ಮಾಡ್ಕೊಳಲ್ಲ. ನಾನು ವಿಡಿಯೋ ತೆಗಿಬೇಕು ಅನ್ನೋ ಒಂದು ಉದ್ದೇಶದಿಂದ ಬರ್ತಾರೆ ವಿನಃ ಇಲ್ಲಿ ಜನಕ್ಕೆ ನಾವು ಮರ್ಯಾದೆ ಕೊಡಬೇಕು ಅಥವಾ ನಾನು ಅವ್ರನ್ನೂ ನೋಡ್ಕೊಬೇಕು, ಯಾವ ರೀತಿಲಿ ನಡ್ಕೊಬೇಕು ಅದ್ರಲ್ಲಿ ಯಾರು ತಲೆಯಲ್ಲಿ ಇಟ್ಕೊಳ್ಳಲ್ಲ. ಬಂದು ನಾನು ವಿಡಿಯೋ ತೆಕ್ಕೊಬೇಕು, ನಾನು ಹೋಗಬೇಕು, ನಾನು ಫೇಮಸ್ ಆಗಬೇಕು ಒಂದು ಇದಲ್ಲಿ ಬರ್ತಾರೆ ವಿನಃ ಬೇರೆ ಏನೂ ಇಲ್ಲ ಅನ್ನೋದು ಅದು ತೋರಿಸ್ತಾ ಇತ್ತು ಆ ವಿಡಿಯೋಲಿ ಅಥವಾ ಅಜ್ಜಿ ಹೇಳೋದಾಗ್ಲಿ ಆ ರೀತಿಲಿ. ಸೊ ಇದಕ್ಕೆ ಕನೆಕ್ಟಿಂಗ್ ಆಗಿ ಕೇಳೋದಾದ್ರೆ, ಈಗ ಈ ಓವರ್ ಟೂರಿಸಂ ಆಗೋದಕ್ಕೆ ಎಲ್ಲೋ ಒಂದ್ ಕಡೆ ಇನ್ಫ್ಲುಯೆನ್ಸರ್ಗಳೇ ಕಾರಣ ಅಂತ ಅನ್ಸೋದು ನನಗಂತೂ 100% ಖಂಡಿತವಾಗಿ. ಖಂಡಿತ. ನಾನೊಂದು ಒಳ್ಳೆ ಜಾಗಕ್ಕೆ ಹೋಗಿದ್ದೀನಿ, ಹೋಗಿ ಬಂದಮೇಲೆ ಅದ್ರ ಜಾಗ ಎಲ್ಲಿ ಅಂತ ನಾನು ಹೇಳಿಬಿಟ್ರೆ, ಸೊ ನಂದೆಲ್ಲ ಏನೇ ವ್ಲಾಗ್ ಮಾಡಿದ್ರು ಅಥವಾ ಏನೇ ಮಾಡಿದ್ರು ಅದು ವಿರುದ್ಧವಾಗಿರುತ್ತೆ ಆ ಪ್ರಕೃತಿಗೆ, ಆ ಒಂದು ಜಾಗಕ್ಕೆ. ಸೊ ಹಾಗಾಗಿ ಆದಷ್ಟು ಹೋಗಿ ಎಲ್ಲ ಜಾಗನೂ ಎಕ್ಸ್ಪ್ಲೋರ್ ಮಾಡಲೇಬೇಕು, ಪ್ರತಿಯೊಬ್ಬರು ಕೂಡ ಹೋಗಲೇಬೇಕು. ಹಾಗಂತ ನಾನು ಎಲ್ಲಿಗೆ ಹೋದೆ ಅಂತ ಹೇಳಿದ್ರೆ, ಇವಾಗ ಕೆಲವೊಬ್ಬರು ಬರೀ ಮೌಂಟೇನ್ ಟ್ರೆಕ್ ಮಾಡೋರು ಇರ್ತಾರೆ, ಮತ್ತು ಕೆಲವರು ಬರೀ ವಾಟರ್ ಫಾಲ್ ಟ್ರೆಕ್ ಮಾಡೋರು ಇರ್ತಾರೆ. ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ಮೌಂಟೇನ್ ಚೆನ್ನಾಗಿದೆ ಅಂತ ಹೇಳ್ಬಿಡ್ತೀನಿ, ಅದು ಎಲ್ಲಿ ಅಂತಲೂ ಹೇಳ್ಬಿಡ್ತೀನಿ. ಅವಾಗ ಏನು ಮಾಡ್ತಾರೆ, ಅದಕ್ಕೆ ಆ ಜಾಗ ಇಷ್ಟ ಇಲ್ಲದೆ ಇರೋರು ಕೂಡ ನಾನು ಅಲ್ಲಿಗೆ ಹೋಗಿ ಫೇಮಸ್ ಆಗಬೇಕು ಅನ್ನೋ ಒಂದು ರೀಸನ್ಗೋಸ್ಕರ ಬರ್ತಾರೆ. ಸೊ ಯಾರಿಗೆ ಎಲ್ಲಿ ಕನೆಕ್ಟ್ ಆಗುತ್ತೋ ಅಲ್ಲಿಗೆ ಹೋಗಲಿ, ತೊಂದರೆ ಇಲ್ಲ. ಸೊ ಹಾಗಾಗಿ ಲೊಕೇಶನ್ ರಿವೀಲ್ ಮಾಡಲಿಲ್ಲ ಅಂದರೆ ಎಸ್ ಆ ಒಂದು ಜಾಗ ಸೇಫ್ ಆಗಿರುತ್ತೆ. ಅಂದರೆ ಒಂದು 2 years ಹಿಂದೆ ಅನ್ಸುತ್ತೆ, ನೀಲಕುರುಂಜಿ ಅಂತ ಒಂದು ಹೂವಾಗಿತ್ತು, ಗೊತ್ತಿರುತ್ತೆ, ಚಿಕ್ಕಮಗಳೂರು ಫೇಮಸ್. ಅದು 12 ವರ್ಷಕ್ಕೊಂದ್ಸಲಿ ಹೌದು. ಸೊ ಆ ಒಂದು ಫ್ಲವರ್ ಬಗ್ಗೆ ಎಲ್ಲೋ ಒಬ್ರೋ ಇಬ್ರೋ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕಿದ್ದು, ಅದಾದ್ಮೇಲೆ ಆ ಜಾಗಕ್ಕೆ ಹೋಗಕ್ಕೆ ಆಗಲ್ಲ, ಅಷ್ಟು ಪ್ಲಾಸ್ಟಿಕ್ಕು, ಕ್ರೌಡು ಎಲ್ಲದೂ ಆಗಿತ್ತು. ಸೊ ಆ ತರ ಇನ್ಫ್ಲುಯೆನ್ಸ್ ಮಾಡಿ ಕಂಟೆಂಟ್ ಕ್ರಿಯೇಟ್ ಮಾಡುವಂಥದ್ದು ಅವಶ್ಯಕತೆ ಏನಿದೆ? ಖಂಡಿತವಾಗಿ. ಅದರ ಜೊತೆಗೆ ಇದನ್ನ ಪ್ಲಾಸ್ಟಿಕ್ನ ಹಾಕಬೇಡಿ, ಪ್ಲಾಸ್ಟಿಕ್ ಬಳಕೆ ಮಾಡಬೇಡಿ, ಆ ಒಂದನ್ನು ಹೇಳಿದಾಗ ಅದಕ್ಕೆ ಒಂದು ಬೆಲೆ ಇದೆ. ಆಸ್ ಅ ಕಂಟೆಂಟ್ ಕ್ರಿಯೇಟರ್ ನೀವು ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ, ಆ ಜನಕ್ಕೆ ರೆಸ್ಪೆಕ್ಟ್ ಕೊಡಿ, ಅಥವಾ ಏನೇ ಆಗಲಿ ನಾವು ಆ ಜಾಗಕ್ಕೆ ಹೋದಾಗ ಅದನ್ನ ಆ ನೀಲಕುರುಂಜಿದೆ ತಗೊಳ್ಳಿ, ಅದನ್ನ ಹೋಗಿ ಕೀಳೋದು ಅಥವಾ ಇನ್ನೊಂದೇನೋ ಮತ್ತೊಂದೇನೋ ಮಾಡೋದು, ಅದನ್ನ ಕಂಟೆಂಟ್ ಕ್ರಿಯೇಷನ್ ಓಕೆ, ನೀವೇನು ತಿಳಿಸ್ಬೇಕು ಜನಕ್ಕೆ, ಎಲ್ಲರೂ ಬರ್ತಾರೆ ನಿಮ್ಮನ್ನ ನೋಡಿ, ನೀವೇನು ಹೇಳಬೇಕು ಅದನ್ನ ಹೇಳಿ. ನೀವು ಕರ್ಸೋದಂತೂ ಕರೆಸ್ತಾ ಇದ್ದೀರಾ, ನಡ್ಕೊಳ್ಳೋದು ಹೆಂಗೆ ಬಿಹೇವ್ ಮಾಡಬೇಕು ಎಲ್ಲನೂ ಹೇಳಿದಾಗ
ಅವರು ಅದನ್ನ ತಗೊಂತಾರೆ ಅನ್ನೋದು ನನ್ನ. ಆಮೇಲೆ ಟ್ರಾವೆಲರ್ ಅಂದರೆ ತಗೊಳ್ಳೇಬೇಕು ಅದನ್ನು. ಸೊ ನಾನು ಇವಾಗ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಅಲ್ಲಿಗೆ ರೆಸ್ಪೆಕ್ಟ್ ಕೊಡಲೇಬೇಕು. ಯಾವುದೇ ಆಗಿರಲಿ, ಅವಾಗ ದೇವಸ್ಥಾನ ಆಗಿರಲಿ, ಗುಡ್ಡ ಆಗಿರಲಿ, ಹೂವಿನ ತೋಟ ಆಗಿರಲಿ, ಸನ್ಫ್ಲವರ್ ಚೆನ್ನಾಗಿದೆ ಅಂತ ಕುಯ್ಕೊಂಬಿಡ್ಬಾರ್ದು. ಸೊ ಆ ಥರ ಒಂದು ರೆಸ್ಪೆಕ್ಟ್ ಕೊಟ್ಕೊಂಡಿದ್ರೆ ಎಸ್, ಅದೆಲ್ಲರದ್ದು ರೆಸ್ಪಾನ್ಸಿಬಿಲಿಟಿನೇ. ಇವಾಗ ಟ್ರಾವೆಲರ್ ಒಬ್ಬ ಹೋಗಿ ಅಲ್ಲಿ ಲೊಕೇಶನ್ ಹಾಕ್ದ ಅಥವಾ ಒಬ್ಬ ಹೋಗಿ ನಾನು ವೀಡಿಯೋ ಮಾಡಿದೆ ಅಂದಿಂದ ಬಂದೆ ಅನ್ನೋದಕ್ಕಿಂತ ಸೊ ಅಲ್ಲಿ ಬೇರೆ ಯಾರು ಬಂದಿರ್ತಾರೋ ಅವರು ಅಷ್ಟೇ ರೆಸ್ಪಾನ್ಸಿಬಲ್ ಆಗಿ ನಡ್ಕೋಬೇಕಲ್ಲಿ. ಸೊ ಪ್ರತಿಯೊಬ್ಬರು ಕರ್ತವ್ಯ ಕೂಡ ಅದು. ಬಟ್ ನನಗೇನು ಅನ್ಸುತ್ತೆ ಅಂದರೆ ಓವರ್ ಟೂರಿಸಮ್ ತಪ್ಪು, ಬಟ್ ಅದು ಸಸ್ಟೈನ್ ಆಗಲ್ಲ. ಈಗ ನೋಡಿ, ಪ್ರತಿಯೊಂದು ಜಾಗದಲ್ಲೂ ಟೂರಿಸಮ್ ಯಾವಾಗಲೂ ಇರಲ್ಲ. ಆ ಒಂದು ಸೀಸನ್ ಇರುತ್ತೆ, ಬಟ್ ಆ ಒಂದು ಸೀಸನ್ನೇ ತುಂಬ ಜನಕ್ಕೂ ಹೊಟ್ಟೆ ತುಂಬಿಸುತ್ತೆ ಅಲ್ಲಿ ಲೋಕಲ್ಸ್ ಇರೋರಿಗೆ. ಸೊ ಆ ಸೀಸನ್ಲಿ ರೆಸ್ಪಾನ್ಸಿಬಲ್ ಆಗಿ ಮಾಡಬೇಕು, ಬಟ್ ಜಾಗನ ಹೇಳಿ ಬೇರೆಯವರು ಅನುಭವಿಸ್ಬೇಕು ಅಂತಲೇ ನಾವು ಸ್ಪ್ರೆಡ್ ಮಾಡಬೇಕು. ಆ ಲೋಕಲ್ ವಿಷಯದಲ್ಲಿ ಅವರ ಹೊಟ್ಟೆ ತುಂಬಿಸೋದಲ್ಲಿ ನಾನಂತೂ ಖಂಡಿತ ನಾನು ಹೂ ಅಂತೀನಿ. ಆದರೆ ಆ ಕೊಡದೇ ಇರೋ ಹಾಳು ಮಾಡೋದು ಆ ಲೆಕ್ಕದಲ್ಲಿ ನನಗೆ ಬೇಡ ಅನಿಸುತ್ತೆ. ಓವರ್ ಟೂರಿಸಮ್ ಅಂದರೆ ಕೊನೆಗೆ ಅವರೇ ಬರ್ತಾರೆ ಇನ್ಫ್ಲುಯೆನ್ಸರ್ಸ್. ಈ ಹುಕ್ ಅಂತ ನಾವೇನು ಮಾತಾಡ್ತಿದ್ವು ಅವಾಗ ಅದನ್ನ ಹಾಕಿ ಬನ್ನಿ ಅಂತಾರೆ ವಿನಃ ನಾನು ಹೆಂಗ್ ನಡ್ಕೋಬೇಕು ಅಂತ ಹೇಳೋದು. ನಾನು ನೀಲಕುರಂಜಿ ನೋಡಕ್ಕಂತ ಹೋಗಿದ್ದೆ. ಈಗ ಆ ಗಿಡ ಅಲ್ಲಿ 12 years ಒಂದ್ಸಲಿ ಮಾತ್ರನೇ ಹೂ ಕೊಡೋದು. ನಾನು ಎಷ್ಟೊಂದ್ ಜನ ನೋಡಿದೆ ಕವರ್ಗೆ ಗಿಡ ಹಾಕೊಂಡು ಮನೆಗೆ ಈಗ ನೀವು ಹೇಳಿ ಆ ಜಾಗದಲ್ಲಿ ಬರೋದೇ 12 ವರ್ಷಕ್ಕೆ. ಇವ್ರು 12 ವರ್ಷ ಇರ್ತಾರೋ ಇಲ್ವೋ, ಆ ಎನ್ವಿರಾನ್ಮೆಂಟ್ ಇಲ್ಲಿ ಇರುತ್ತೋ ಇಲ್ವೋ ಅದನ್ನ ಯೋಚನೆ ಮಾಡಲ್ಲ. ಗಿಡ ತಗೊಂಡು ಮನೆಗೆ ಹಾಕ್ತಾರೆ, ಮನೇಲಿ ಬರುತ್ತೆ ಅಂತ. ಎಲ್ಲರ ಕೈಯಲ್ಲೂ ಒಂದೊಂದಿರುತ್ತೆ. ನಂಬರ್ ಕೇಳ್ಬೋದಿತ್ತು. ಸೊ ಅದು ತಪ್ಪು ನನ್ನ ಪ್ರಕಾರ. ಗಿಡ ಬರೋದೇ ಇಲ್ಲ ಅದು ಫಸ್ಟ್. ಇವ್ರು ಹಾಕಿರೋ ಮನೇಲಿ ಗಿಡನೂ ಬೆಳೆಸಲ್ಲ. ಈಗಿನ ಕಾಲಕ್ಕೆ ಯೋಚನೆ ಮಾಡಿ ಹೇಳೋದಾದ್ರೆ ಅಂದ್ರೆ ಬಹುಶಃ ಮುಂಚೆ ಒಂದು ಮಾತು ಹೇಳ್ತಿದ್ವಿ, ರೋಡಲ್ಲಿ ಹೋಗ್ತಾ ಸುಮ್ಮನೆ ಕಲ್ಲು ಹೊಡೆದ್ರೆ ನಾಯಿಗೆ ಬೀಳಲ್ಲ, ಇಂಜಿನಿಯರಿಂಗ್ ಬೀಳುತ್ತೆ ಅಂತ. ಈಗ ಬಹುಶಃ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗೆ ಯಾರಿಗಾರು ಬೀಳ್ಬೋದೇನೋ ಕಲ್ಲು. ಹಂಗೆ ಹೇಳೋದಾದ್ರೆ ಈಗಿನ ಕಾಲದಲ್ಲಿ ಆರ್ಗ್ಯಾನಿಕ್ ಆಗಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿ ಬೆಳೆಯೋಕೆ ಸಾಧ್ಯತೆ ಎಷ್ಟಿದೆ, ಹೇಗಿದೆ? ಇದೆ, ತುಂಬಾ ಕಷ್ಟ ಇದೆ ಅಂತ ನನ್ನ ಅನಿಸಿಕೆ. ಯಾಕೆ ಅಂದ್ರೆ ನಾವು ನಮ್ದನ್ನ ಇತ್ತೀಚೆಗೆ ಬೇರೆ ಶುರು ಮಾಡಿರೋರು, ಸೊ ನೀವು ಅಡಾಪ್ಟ್ ಮಾಡ್ಕೊಬೇಕು ಅನ್ನೋದು ಒಂದು ಬರುತ್ತೆ. ಬಿಟ್ರೆ ಏನೋ ಯಾರೋ ಒಂದು ಮಾಡ್ತಿರೋ ಅವ್ರು ಫೇಮಸ್ ಆದ್ರು ನಾನು ಅದೇ ರೀತಿಲಿ ಮಾಡಬೇಕು ಅಥವಾ ನಾನು ಕೆಲವೊಂದನ್ನ ನಾನು ಇದೇ ರೀತಿಲಿ ಮಾಡಬೇಕು ಅನ್ನೋದು ಒಂದು ಬರುತ್ತೆ. ಬಿಟ್ರೆ ನಾನೇ ಆರ್ಗ್ಯಾನಿಕ್ ಆಗಿ ನಂದೇ ಇವಾಗ ಅವರು ಎಷ್ಟು ಕಷ್ಟ, ಕಾವ್ಯ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಅವರೇ ಹೇಳಬೇಕು. ಅಂದರೆ ಅವ್ರಿಗೆ ಗೊತ್ತಿರುತ್ತೆ, ಅಂದರೆ ಪಕ್ಕ ಕಷ್ಟಪಟ್ಟಿರ್ತಾರೆ ಆರ್ಗ್ಯಾನಿಕ್ ಆಗಿ ಅವರ ನೀತಿನ ತೋರಿಸ್ಕೊಂಡು ಬಂದಿದ್ದು. ಆರ್ಗ್ಯಾನಿಕ್ ಆಗಿ ಇವಾಗ ಹೆಂಗಾಗಿದೆ ಅಂದರೆ ಇನ್ಸ್ಟಾಗ್ರಾಮ್ ಒಂದು 1000 ಜನ 1000 ರೀಲ್ ಮಾಡ್ತಾರೆ. ಅದ್ರಲ್ಲಿ ನೀವು ಸ್ಟ್ಯಾಂಡ್ ಔಟ್ ಆಗಬೇಕು ಅಂದರೆ ತುಂಬ ಕಷ್ಟಪಡಬೇಕು, ತುಂಬ ಶ್ರಮ ಇಡಬೇಕು. ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ಅಲ್ಗೋರಿದಮು ನಿಮ್ಮ ಕೈ ಹಿಡಿಬೇಕು. ಸೊ ಅದೆಲ್ಲ ಸೇರಿ ಕರೆಕ್ಟ್ ಆಗಿ ಮಾಡ್ತಿಲ್ಲ. ಬಟ್ ನನಗೆ ಕಷ್ಟ ಅಂತ ಏನು ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ. ಬಟ್ ನನಗೆ ಸೋಷಿಯಲ್ ಮೀಡಿಯಾನ ಕಷ್ಟ ಅಂತ ಅನ್ನಿಸ್ತಿಲ್ಲ. ಬಟ್ ಕಷ್ಟ ಏನು ಅಂದ್ರೆ ನಿಮಗೀಗ ಕ್ವಾಲಿಟಿ ಕೊಡ್ಬೇಕು. ಈಗ ನೀವು ನೋಡಿ, ನಾರ್ಮಲ್ ಹಳೆ ಫೋನಿಂದ ಮಾಡಿದ್ರೆ ಕ್ವಾಲಿಟಿ ಕೊಡಲ್ಲ. ನೀವು ಅದನ್ನ ಇನ್ಸ್ಟಾಗ್ರಾಮ್ ಆಗಿದ ತಕ್ಷಣ ಈಗ ನಮ್ಮ ಫೀಡಿಗೆ ಬಂತು, ನೀವು ನೋಡೋದೇ ಇಲ್ಲ. ಯಾಕಂದ್ರೆ ನಿಮ್ಗದು ಇಷ್ಟನೂ ಆಗಲ್ಲ ಅವ್ರು ಮಾಡ್ದಿರೋದ ಕ್ವಾಲಿಟಿ. ಫಸ್ಟ್ ನಿಮಗೆ ಇನ್ವೆಸ್ಟ್ಮೆಂಟ್ ಬೇಕು. ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಇದ್ರೆ ಬೇಗ ಬೆಳಿಬೋದು. ಇನ್ನೊಂದು ಪರ್ಸಿಸ್ಟೆನ್ಸು. ಈಗ ಇವತ್ತು ನೀವು ಬೆಳಿದೇ ಇರ್ಬೋದು. ಈಗ ನನ್ಗೆ ಗೊತ್ತಿರೋರು ಇದ್ದಾರಣ್ಣ, ಒಂದು 5-6 ವರ್ಷ ಮುಂಚೆಯಿಂದ ಮಾಡ್ತಾರೆ. ನಾನು ಇನ್ನೂ ಓದ್ತಿದ್ದೇನೋ, ಅವ್ರೀಗ 6 ವರ್ಷ ಬೆಳೆದೇ ಇರಲಿಲ್ಲ, 10K ಬೆಳೆದಿದೆ ಹೆಚ್ಚು. ಈ 1 ವರ್ಷದಲ್ಲಿ ಅವ್ರು 100K ಮಾಡಿದ್ರು. ನಾಟ್ ಇನ್ ಒನ್ ಇಯರ್, 3-4 months. ಸೊ ಹಿಸ್ ಎಫರ್ಟ್ ಆಫ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆನ್ ಇಕ್ವಿಪ್ಮೆಂಟ್ಸ್ ಈ ಒನ್ ಟೈಮ್ಗೆ ಕೈ ಕೊಡ್ತಾರೆ. ಕೈ ಹಿಡಿತೈತಿ. ಈಗ ಅವ್ರು ಸಡನ್ ಆಗಿ ಬೆಳೆದ್ರು. ಎಲ್ಲರೂ ಏನ್ ನೋಡ್ತಿದ್ದಾರೆ ಅಂದ್ರೆ ಸಡನ್ ಆಗಿ ಬೆಳೆದ್ಬಿಟ್ಟ ಏನೋ 4-5 ವಿಡಿಯೋ ಹಾಕಿ ಅಂತ. ಬಟ್ 4-5 ವಿಡಿಯೋ ಮಾಡಕ್ ಅವ್ರಿಗೆ ಎಷ್ಟು ವರ್ಷ ಕೂತಿದ್ದಾರೆ ಅವರು. ಸೊ ಕಷ್ಟನೂ ಇದೆ, ಇನ್ವೆಸ್ಟ್ಮೆಂಟು ಬೇಕು, ಪರ್ಸಿಸ್ಟೆನ್ಸ್ ಬೇಕು ಅಣ್ಣ. ನೀವು ನನ್ನ ಜೋಕ್ ವಿಷಯದಲ್ಲಿ ಕೇಳಿದ್ರೆ ಆರ್ಗ್ಯಾನಿಕ್ ಆಗಿ ಬೆಳಿಬೇಕು ಒಂದೇ ಇದಲ್ಲಿ ಅಂದ್ರೆ ಒಂದು ಡ್ರೋನ್ ತಗೊಬೇಕು. ಅದು ನಿಜ. ಯಾಕಂದ್ರೆ ನೋಡಿ ನಾನು ಹೇಳ್ತೀನಿ, ನಾನು ಹಾರ್ಸಗೂ ಗೊತ್ತಿಲ್ಲ ಆಂಗಲ್ ಪ್ರತಿಯೊಂದು ಆಂಗಲ್. ಬಟ್ ಈಗ ಅದ್ರಲ್ಲೂ ಕಾಂಪಿಟೇಷನ್ ಇದೆ ಅಣ್ಣ. ಈಗ ನಾನು ಫಸ್ಟ್ ಡ್ರೋನ್ ತಗೊಂಡಾಗ ಕಮ್ಮಿ ಜನ ಇದ್ರು. ಈಗ ನಾನು ಹೇಳ್ತೀನಿ, ನಮ್ಗಿಂತ ಮುಂಚೆ ಈಗ 5-6 ವರ್ಷ ಮುಂಚೆ ಸ್ಟಾರ್ಟ್ ಮಾಡಿದವರು ಜಸ್ಟ್ ಡ್ರೋನ್ ಅವಾಗ ಇರ್ತಾನೆ ಇಲ್ಲ. ಅವರು ಅದೇ ಡ್ರೋನಲ್ಲಿ ಒಂದು ಆಡಿಯೋ ಹಾಕಿದ್ರೆ ಅವರಿಗೆ ನನ್ಗೊಬ್ರು ಗೊತ್ತಿದ್ದಾರೆ, ಹೆಸರೆಲ್ಲ ಹೇಳಲ್ಲ. ಅವರು ಒಂದು ವಿಡಿಯೋ ಅಲ್ಲ, ಅವ್ರು ಜಸ್ಟ್ ಆದಿಯೋಗಿದ್ದು ಈಶಾ ವಿಡಿಯೋ ಹೇಳಿದ್ದಾರೆ, ಆದಿಯೋಗಿದ್ದು ಒಂದು ವಿಡಿಯೋ ಹಾಕಿದ್ದಾರೆ. ಸೊ ಇವಾಗ ಫಸ್ಟ್ ಪರ್ಸನ್ ಟು ಫ್ಲೈ ಡ್ರೋನ್ ಹೋಗಿದ್ದಾರೆ. ವಿಡಿಯೋಲಿ ಏನೂ ಇರಲಿಲ್ಲ, ಜಸ್ಟ್ ಒಂದೇ ಶಾರ್ಟ್ ಆದಿಯೋಗಿನ ಹಿಂಗೆ ಎಳ್ದಿದ್ದಾರೆ, ಜಸ್ಟ್ ತೋರಿಸಿದ್ದಾರೆ. ಅವಾಗ ಅವರಿಗೆ 2021 ಬರೀ ಒಂದೇ ವಿಡಿಯೋ, 1 ವಿಡಿಯೋಯಿಂದ 100K 10 ಮಿಲಿಯನ್ ಏನೋ ಹೊಡಿದ, 100 ಮಿಲಿಯನ್ ಹೊಡಿಲ್ಲ, 10 ಮಿಲಿಯನ್ಗೆ 100K ಫಾಲೋವರ್ಸ್ ಅವಾಗ. ಯಾಕಂದ್ರೆ ಅವಾಗ ಡ್ರೋನ್ ತುಂಬಾ ಜನದ ಹತ್ರ ಇರಲಿಲ್ಲ, ವಿಡಿಯೋ ಮಾಡ್ಕೊಡೋರು ಇಲ್ಲ. ಮತ್ತೆ ಮುಂಚೆ ಇನ್ಸ್ಟಾಗ್ರಾಮ್ ಓಡಿಸೋರು ಹೆಂಗಿತ್ತು ಅಂದ್ರೆ
ಎಲ್ರ ಮನೇಲಿ ಪ್ರಭಾ ಅಂದ್ರೆ ಅವ್ ಖಾಲಿ ಕೂತೇನ ಅದಕ್ಕೆ ಯೂನ್ ಮಾಡ್ತೇನೆ ಅಂತ ತಲೆಯಲ್ಲಿತ್ತು. ಬಟ್ ಈಗ ಹಂಗಲ್ಲ, ಆಪರ್ಚುನಿಟೀಸ್ ಇದೆ, ಬೆಳಿಬೋದು ಅಂತ ಬರ್ತಿದ್ದಾರೆ. ಬಟ್ ಈಗ ಎಲ್ಲರೂ ಅದನ್ನೇ ಮಾಡೋದ್ರಿಂದ ಕಾಂಪಿಟೇಷನ್ ಅಂತ ಬೆಳೆಯೋಕೆ ಕಷ್ಟ. ಕಾಂಪಿಟೇಷನ್ ಇಲ್ಲದಾಗ ನೋಡಿ 1 ವಿಡಿಯೋಯಿಂದ 100K ತೆಗ್ದಿದ್ದಾರೆ. ಸೊ ಅದಕ್ಕೆ ಆ್ಯಡ್ ಮಾಡಬೇಕು ಅಂದರೆ ಹೌದು, ಅವಾಗೆಲ್ಲ ಹೇಗಿತ್ತು ಅಂದರೆ ನಾವು ಇನ್ಸ್ಟಾಗ್ರಾಮ್ ಫಸ್ಟ್ ಬಿಗಿನಿಂಗಲ್ಲಿ ಸೊ ಒಂದು ಫೋಟೋ ಹಾಕಿದ್ರೆ ಸಾಕ್ತಿದ್ದು, ಅದೇ ವೈರಲ್ ಆಗ್ತಾ ಇತ್ತು. ಇವಾಗ ಯಾವುದೋ ಒಂದು ದೊಡ್ಡ ಪೇಜ್ ಅವರು ಅದನ್ನು ರೀಪೋಸ್ಟ್ ಮಾಡಿದ್ರು ಅಂದರೆ ನಮಗೆ ಫುಲ್ ಹೆಮ್ಮೆ, ಅವ್ರು ನಮ್ಮ ಫೋಟೋ ಹಾಕಿದ್ದಾರೆ ಅಂತ. ಇವಾಗ ಹಾಕಿದ್ರೆ ರಿಪೋರ್ಟ್ ಮಾಡಿಬಿಡ್ತೀವಿ. ಸೊ ಅದೇ ಥರ ಅದಾದಮೇಲೆ ರೀಲ್ಸ್ ಬಂತು. ಸೊ ಇವಾಗ ಫೋಟೋ ಸೀರೀಸು, ರೀಲ್ಸು, ಸೊ ಅದೆಲ್ಲ ಅಪ್ಡೇಟ್ ಆಗ್ತಾ ಇದೆ. ಅದಕ್ಕೆ ತಕ್ಕನಂಗೆ ಆಗಲೂಬೇಕು, ಅಪ್ಡೇಟು ಆಗಬೇಕು. ಬಟ್ ಅದೇ, ಸೊ ಎಲ್ಲ ಮಾಡ್ತಾರೆ ಅಂತ ನಾನು ಅದನ್ನೇ ಮಾಡಬಾರ್ದು. ಸೊ ಬೆಸ್ಟ್, ನನ್ನ ಹತ್ರ ಏನು ಬೆಸ್ಟ್ ತೋರ್ಸೋಕ್ಕಾಗುತ್ತೋ ನನ್ನ ಹತ್ರ ಇರೋ ಇಕ್ವಿಪ್ಮೆಂಟ್ಸಲ್ಲಿ, ಸೊ ಹಾಗೆ ಮಾಡಿದ್ರೆ ಎಸ್ ಬೇಕಾದ. ಬಟ್ ಮುಂಚೆ ಹಿಂಗೇನಾ ಇವರು ಡ್ರೋನಲ್ಲಿ ಇದು ಬೆಳೀತಿದ್ದಾರೆ ಅಂತ, ಈಗ ನಾನು ಈ ಡ್ರೋನ್ ತಗೊಂಡು ನಾನು ಡ್ರೋನ್ ಹಾಕಿ ನಾನು ಅದರಲ್ಲಿ ಬೆಳೆಯೋಕ್ಕಾಗಲ್ಲ. ಇವ್ರದ್ದೇ ಬೇರೆ ಥರ ಇವ್ರು ಬೆಳೀತಾರೆ, ನಂದು ಬೇರೆ ಥರ, ನಂದು ಹಳ್ಳಿದು ಆ ಥರದ ಕಾಂಟೆಂಟ್ ನಾನು ಮಾಡ್ತೀನಿ. ಎಲ್ಲರೂ ಒಂದೇ ಥರ ಮಾಡೋಕ್ಕೇನಾಗಲ್ಲ ಅಲ್ವಾ. ಇವರಿಂದ ಇವ್ರು ಮುಂದೆ ಹೋಗ್ತಾರೆ, ನಾನು ಮಾಡೋ ವಿಡಿಯೋಸಿಂದ ನಾನು ಮುಂದ್ಗಡೆ ಹೋಗ್ತೀನಿ. ಆದರೆ ಆರ್ಗ್ಯಾನಿಕ್ ಆಗಿ ಬೆಳೆಯೋದು ಕಷ್ಟ ಅಂತಲೇ ಹೇಳ್ಬೋದು. ಯಾಕಂತಂದರೆ ಗೊತ್ತಿರೋರಿಂದನೇ ಸಪೋರ್ಟ್ ಸಿಗಲ್ಲ ಸ್ಟಾರ್ಟಿಂಗಿಗೆ. ಫ್ರೆಂಡ್ಸು ಸ್ಟಾರ್ಟಿಂಗಿಗೆ ಅಕೌಂಟ್ ಮಾಡಿದಾಗ ಮಾಡು ರೀಚ್ ಆಗುತ್ತೆ ನಿಮ್ದು, ಇವಾಗೇನು ಸ್ಟಾರ್ಟಿಂಗ್ ಮಾಡಿದೆಯಲ್ಲ, ಸ್ವಲ್ಪ ರೀಚ್ ಆಗಕ್ಕೆ ಸ್ಟಾರ್ಟ್ ಆದ್ಮೇಲಿಂದ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ ಅವ್ರದ್ದು. ಆಮೇಲೆ ಸ್ವಲ್ಪ ರೀಚ್ ಆದ್ಮೇಲೆ ಒಂದು 100K 50K ಹಿಂಗ್ ರೀಚ್ ಆಗಿದೆ, ಇವ್ರದ್ದು ಇಷ್ಟೊಂದು ರೀಚ್ ಆಗ್ತಿದೆ ಅಂತ ಅವರೇ ಸ್ಕಿಪ್ ಮಾಡ್ತಾರೆ ನಮ್ಮ ರೀಲ್ನ. ಅಂದ್ರೆ ನನ್ಗೆ ಗೊತ್ತಿರೋರ್ದು, ನನ್ನ ಕ್ಲೋಸ್ ಸರ್ಕಲ್ ಅಲ್ಲಿ ಇರೋರೆ ಎಷ್ಟೊಂದು ಜನ ನನ್ನ ರೀಲ್ಸ್ಗೆ ಫೋಟೋಸ್ ಯಾವುದಕ್ಕೂ ಲೈಕ್ ಮಾಡಲ್ಲ. ಬಟ್ ಅನ್ನೋನ್ ಪೀಪಲ್ ಇಂದ ಜಾಸ್ತಿ ಸಪೋರ್ಟ್ ಸಿಗುತ್ತೆ. ಅಂದ್ರೆ ಯಾವ್ದಾದ್ರು ಒಂದು ರೀಲ್ ಹಾಕಿದ್ರೆ ಕಮೆಂಟ್ ಮಾಡ್ತಾರೆ, ಚೆನ್ನಾಗಿ ಮಾಡಿದ್ಯಾ ಅಂದ್ರೆ ನಿಮ್ ಕಾಂಟೆಂಟ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡ್ತಾರೆ, DM ಅಲ್ಲಿ ಹೇಳ್ತಾರೆ. ಅದೆಲ್ಲ ಖುಷಿ ಆಗುತ್ತೆ. ಅನ್ನೋನ್ ಪೀಪಲ್ ಆದ್ರೂ ಇಷ್ಟು ಸಪೋರ್ಟ್ ಮಾಡ್ತಾರಲ್ಲ, ಗೊತ್ತಿರೋರು ಯಾವ್ದು ಸಪೋರ್ಟ್ ಮಾಡಲ್ಲ ಅಂತ. ನೀವು ನಾಳೆಯಿಂದ ಮುಖ ರಿವೀಲ್ ಮಾಡಿ ರೀಲ್ಸ್ ಹಾಕಿ ಅವ್ರು ಜಾಸ್ತಿ ಜನ ಲೈಕ್ ಮಾಡ್ಬೋದು. ಇಲ್ಲ, ನಿಜ ಒಂದೇ ರೀಲಲ್ಲಿ 50K ಆಗುತ್ತೆ ನಿಮ್ಮದು ಫಾಲೋವರ್ಸ್. ನಾನು ನಿಜವಾಗ್ಲೂ ನಾನು ಸೀರಿಯಸ್ ಆಗಿ ಹೇಳ್ತಿರೋದು. ಫೇಸ್ ರಿವೀಲ್ ಮಾಡಿದಾಗ ಇನ್ನೂ ರೀಚ್ ಜಾಸ್ತಿ ಆಗುತ್ತೆ ನಿಮ್ಮದು. ಇನ್ನೂ ನನಗೆ ಗೊತ್ತಿರಲಿಲ್ಲ, ನಾನು ನೋಡಿಲ್ಲ ನಿಮ್ಮ ಪ್ರೊಫೈಲ್, ಇವಾಗ ನೋಡ್ತೀನಿ. ಬಟ್ ಅವ್ರು ಹೇಳ್ತಿರೋದ್ರೆ ಹೇಳಿಲ್ಲ. ಬಟ್ ನಾನು ಸೀರಿಯಸ್ ಆಗಿ ಹೇಳ್ತಿರೋದು, ಅದು ಆವಾಗಲೇ ಮಾತಾಡ್ಕೊಂಡಿಯಲ್ಲ, ಅಂದರೆ ಫೇಸ್ ಅವರ ಇವರು ಬಂದಾಗ ಅದೇ ಮುಖ ತೋರಿಸ್ಬೇಕು, ಅದೇ ಇವಾಗ ಇದು ಅನ್ನೋದು. ಬಟ್ ಈಗಿನ ಇನ್ನೊಂದು ಪಾಯಿಂಟ್ ಏನಂದ್ರೆ ಅಣ್ಣ, ಕರೆಂಟ್ಗೆ ನೀವು ಆರ್ಗ್ಯಾನಿಕ್ ಆಗಿ ಗ್ರೋ ಆಗೋದು ಇಂಪಾರ್ಟೆಂಟ್ ಅಲ್ಲ. ಸಿ ಇಫ್ ಯುವರ್ ಅ ಕ್ಲೈಂಟ್, ನಿಮಗೆ ಈಗ ಟ್ಯಾಲೆಂಟ್ ಇಂಪಾರ್ಟೆಂಟ್. ನೀವು ಫಾಲೋವರ್ಸ್ ಎಷ್ಟೇ ಇದ್ರೂ ಒಂದು ತಲೆಯಲ್ಲಿ ಸಾಮಾನ್ಯ ಇರಲ್ಲ. ಬಟ್ ನಿಮಗೀಗ ನಿಮ್ಮ ಬ್ರ್ಯಾಂಡ್ ತೋರ್ಸೋಕ್ಕೆ ಒಬ್ಬನ ಹತ್ರ ಬುದ್ಧಿ ಇರೋನ್ ಬೇಕು. ಸೊ ನಿಮಗೆ ಅವ್ರು ಇಂಪಾರ್ಟೆಂಟ್, ನಿಮಗೆ ಫಾಲೋವರ್ಸ್ ಇರೋನು ಇಂಪಾರ್ಟೆಂಟ್ ಅಲ್ಲ. ಯಾಕಂದ್ರೆ ಫಾಲೋವರ್ಸ್ ಇರೋನು ಹಂಗಲ್ಲ, ಫಾಲೋವರ್ಸ್ ಇರೋನು ಹಿಸ್ ಮೈನ್ ಥಿಂಗ್ ವಿಲ್ ಬಿ ಐ ಪುಟ್ ಸೋ ಮೆನಿ ಇಯರ್ಸ್ ಆಫ್ ಎಫರ್ಟ್, ಐ ಇನ್ವೆಸ್ಟೆಡ್ ಆನ್ ಇಕ್ವಿಪ್ಮೆಂಟ್, ನನಗೆ ಇಷ್ಟು ದುಡ್ಡು ಬರಬೇಕು ಅಂತ ಇವನ್ ತಲೆಯಲ್ಲಿ ಬರೀ ದುಡ್ಡಿರುತ್ತೆ. ಇವನ್ ಏನು ಮಾಡ್ಕೊಡ್ತಾನೆ ಅಂತ ಅವ್ನಿಗೂ ಗೊತ್ತಿರಲ್ಲ. ಬಟ್ ಇವನ ಹತ್ರ ಒಂದೇ ಇರುತ್ತೆ, ಬಟ್ ಬೆಸ್ಟ್ ಏನು ಮಾಡಬೇಕು ಅಂತ ಇವನ್ ತಲೆಯಲ್ಲಿ ಇರುತ್ತೆ. ಸೊ ಫಾಲೋವರ್ಸ್ನ ನೀವು ಟ್ಯಾಲೆಂಟ್ಗೆ ಮ್ಯಾಚ್ ಮಾಡೋಕ್ಕೆ ಆಗಲ್ಲ. ಫಾಲೋವರ್ಸ್ ಇದ್ರೆ ಬೆಳಿಬಹುದು, ಅದೇ ತುಂಬ ಟೈಮ್ ತಗೊಳುತ್ತೆ, ಶ್ರಮ ಬೇಕು. ಬಟ್ ಟ್ಯಾಲೆಂಟಿಗೆ ನೀವು ಇನ್ವೆಸ್ಟ್ ಮಾಡಿದ್ರೆ ಲಾಂಗ್ ಟರ್ಮ್ ಬೆನಿಫಿಟ್. ನೀವು ಫಸ್ಟಾಗಿ ವೈರಲ್ ಆಗ್ತೀರಾ, ಬಟ್ ಮುಂದಕ್ಕೆ ನಿಮ್ಗೆ ಹೆಂಗ್ ಬೆಳೆಸ್ಬೇಕು ಅಂತ ತಲೆಯಲ್ಲಿಲ್ಲ ಅಂದ್ರೆ ಕುಗ್ಗೋಗ್ತೀರಾ. ಸೊ ವೇವ್ಸ್ ಥರನೇ. ಸೊ ಕೆಲವೊಂದು ಸುಪ್ತ ಸಾಗರದಲ್ಲಿ ಕಾಮ್ ಆಗಿರುತ್ತೆ, ಮೇಲ್ಗಡೆಯಿಂದ ಹರ್ಕೊಂಡು ಬರುತ್ತೆ. ಸೊ ಅದು ಬಂದ ಕೂಡಲೇ ಹೋಗ್ಬಿಡುತ್ತೆ. ಬಟ್ ಸುಪ್ತ ಸಾಗರ ಯಾವಾಗಲೂ ಕಾಮ್ ಆಗಿರುತ್ತೆ. ಹಾಕಿದ್ದು ಇವಾಗಲೂ ಇನ್ನೂ ಓಡಿಸ್ತದಾರ ಇವರು ಸುಪ್ತ ಸಾಗರದ ಬಗ್ಗೆ. ಸೊ ಹಾಗಾಗಿ ಅದು ಕನ್ಸಿಸ್ಟೆನ್ಸಿ ಉಳ್ಕೊಳ್ಳುತ್ತೆ ಕೊನೆಗೆ. ಇವಾಗ ನೀವು ತುಂಬ ಇನ್ಫ್ಲುಯೆನ್ಸರ್ ನೋಡಿರ್ಬೋದು, ಇವಾಗ ಚಿಕ್ಕಮಂಗ್ಳೂರವರೆಲ್ಲ ಸುಮಾರು ಜನ ಬಂದಿದ್ರು. ಸೊ ಅವ್ರದ್ದು ಎಲ್ಲ ಹಾಗೆ, ಅವ್ರು ಅಳ್ತಾ ಇದ್ರು ಮೊನ್ನೆ ವೀಡಿಯೋ ಹಾಕೊಂಡು ನಂದೆಲ್ಲ ಅನ್ಫಾಲೋ ಮಾಡ್ತಾ ಇದ್ದಾರೆ ಅಂತ. ಬಟ್ ಅಂದರೆ ಔಟ್ ಆಫ್ ಕ್ಯೂರಿಯಾಸಿಟಿ ಕೇಳ್ತಾ ಇರೋದು, ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾ ಅಥವಾ ಈ ಕಂಟೆಂಟ್ ಕ್ರಿಯೇಷನ್ ಅಥವಾ ಈ ಇನ್ಫ್ಲೂಯೆನ್ಸರ್ ಅನ್ನೋದೇನೋ ಒಂದು ಇದೆಯಲ್ಲ, ಸೊ ಇದು ಸಸ್ಟೈನೇಬಿಲಿಟಿ ಅಂಡರ್ ಬರಲ್ವಾ ಅನ್ನೋದು ನನಗೆ ಯಾವಾಗಲೂ ಒಂದ್ಸಲಿ ಕಾಡುತ್ತೆ. ಯಾಕೆಂದರೆ ಓಕೆ, ಈಗ ನನಗೆ ಯಾವುದೋ ಒಂದು ವಿಡಿಯೋ ಬೇಕು. ಈಗ ನನಗೆ ಫಾರ್ ಎಕ್ಸಾಂಪಲ್ ಕೌಶಿಕ್ ಜೋಯ್ಸ್ ಗೊತ್ತು, ನಾನು ಫಾಲೋ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾನು ಸರ್ಚ್ ಮಾಡ್ಕೊಂಡು ಹೋಗ್ತೀನಿ, ವಿಡಿಯೋ ನೋಡ್ತೀನಿ, ವಾಪಸ್ ಬರ್ತೀನಿ, ನಂಗೆ ಬೇಕಾಗಿದ್ದು. ಸೊ ಒಂದು ಹಂತ ಆದಮೇಲೆ ಬೆಳೆಯೋದು ಹೇಗೆ ಸಾಧ್ಯ? ಸೊ ಅದೆಲ್ಲ ಒಂದು ಕಡೆ ಸಸ್ಟೈನಬಲ್ ಅಥವಾ ಆಗಲ್ವೋ ಅನ್ನೋ ಒಂದು ಯೋಚನೆ ಇದೆ. ಅದ್ರ ಜೊತೆಗೆ ಒಂದು ಹಂತ ಆದಮೇಲೆ ಅದು ಸ್ಟಾಪ್ ಆಗ್ಬಿಡುತ್ತಾ ಬೆಳೆಯೋದು, ಇನ್ನೂ ಬೆಳೆಯೋಕ್ಕಾಗಲ್ವ ಅನ್ನೋದೊಂದು ಪ್ರಶ್ನೆ ಇರುತ್ತೆ ನನಗೆ. ಸೊ ಅದು ಇದು ಸೋಷಿಯಲ್ ಮೀಡಿಯಾ ಅಂತ ಮಾತ್ರ ಅಲ್ಲ, ಎಲ್ಲ ಕಡೆನೂ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಮೂವಿ ಮಾಡ್ತಾರೆ ಅಂದ್ಕೊಳ್ಳಿ. ಸೊ ಇವತ್ತು ರಿಲೀಸ್ ಆಯ್ತು ಮೂವಿ, ಸೊ ಮಧ್ಯಾಹ್ನದಷ್ಟೊತ್ತಿಗೆ ಅದರದ್ದು ಕಾಪಿ ಬಂದಿರುತ್ತೆ, ನಿಮ್ಗೆ ಮೊಬೈಲಲ್ಲೆಲ್ಲ ನೋಡ್ತೀರಾ. ಇವಾಗ ಅಲ್ಲಿ ಎಲ್ಲ ಏನು ಅನ್ಕೊಂತಾರೆ, ನಾವು ಥಿಯೇಟ್ರಿಗೆ ಹೋಗಿ ನೋಡಿದ್ರೇ ಅವ್ರು ಸಸ್ಟೈನ್ ಆಗ್ತಾರೆ ಅನ್ನೋ ಥರ. ಸೊ ಅವಾಗ ಬೇರೆ ಏನೋ ಆಪ್ಷನ್ ಬರುತ್ತೆ, OTT ಬರುತ್ತೆ.
ಅಲ್ಲಿ ರಿಲೀಸ್ ಮಾಡ್ತಾರೆ. ಸೊ ಬೇರೆ ಬೇರೆ ಆಪ್ಷನ್ಸ್ ಬಂದೇ ಬರುತ್ತೆ. ಇವಾಗ ನಾನು ಬರೀ ಸೋಷಿಯಲ್ ಮೀಡಿಯಾ ಒಂದೇ ಅಂದ್ಕೊಂಡಿದ್ರೆ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಆರ್ಕುಟ್ ಇತ್ತು, ಅದಾದಮೇಲೆ ಫೇಸ್ಬುಕ್ ಇತ್ತು, ಅವಾಗ ಜಸ್ಟ್ ಫೋಟೋ ಹಾಕಿದ್ರೆ ಸಾಕಿತ್ತು. ಸೊ ಇವಾಗ ಇನ್ಸ್ಟಾಗ್ರಾಮ್ ಬಂದಿದೆ, ಮುಂದೆ ಇನ್ನೊಂದು ಬರ್ಬೋದು. ಸೊ ಆ ಥರ ಅಪರ್ಚುನಿಟಿ ಬರ್ತಾನೆ ಇರುತ್ತೆ. ಸೊ ಅದೊಂದು ದೊಡ್ಡ ಸಾಗರ ಹೋಗ್ತಾ ಇರಬೇಕು. ಆಪರ್ಚುನಿಟಿ ಬರುವಂಥದ್ದು ಓಕೆ, ನಾನು ಅದನ್ನ ಹೇಳ್ತಾ ಇರಲ್ಲ. ಬಟ್ ಈಗ ಇನ್ಸ್ಟಾಗ್ರಾಮ್ ಅಥವಾ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅನ್ನೋದೊಂದು ಏನಿದೆಯಲ್ಲ, ಈ ಕಾಂಟೆಂಟ್ ಕ್ರಿಯೇಷನ್ ಇವಾಗೆಲ್ಲ ಒಂದ್ ಕಡೆ ಮೊನೋಟನಸ್ ಆಗೋಗಿದೆ. ಸೊ ಅದು ನಾವು ಬೇಡ ಅಂತಂದ್ರೂ ಬೇಕು ಅಂತಂದ್ರೂ ಅದು ಹಂಗೆ ಆಗೋಗಿರೋದು. ಹಂಗಿದ್ದಾಗ ಅದು ಲಾಂಗ್ ಟರ್ಮ್ ಅಂತ ಯೋಚನೆ ಮಾಡಕ್ ಹೋದ್ರೆ ಒಂದು ಸಸ್ಟೈನಬಲ್ ಆಗಿ ಇರೋಕ್ ಸಾಧ್ಯನಾ ಏನು ಅನ್ನೋದು ಮುಂದೆ ನನಗನ್ಸೋ ಮಟ್ಟಿಗೆ ಸಸ್ಟೈನಬಲ್ ಆಗೋಕ್ಕೆ ಸಾಧ್ಯ ಇಲ್ಲ. ಬೇರೆ ಒಂದು ಸೋರ್ಸ್ ಹುಡುಕ್ಬೇಕಾಗುತ್ತೆ ಅಥವಾ ಬೇರೆ ಒಂದು ರೀತಿ ಹುಡುಕ್ಬೇಕಾಗುತ್ತೆ. ಇದಲ್ಲೇ ನಾನು ಸೋಷಿಯಲ್ ಮೀಡಿಯಾ ಒಂದೇನೇ ಮಾಡ್ತೀನಿ ಅನ್ನೋದು ತಪ್ಪು, ಅಂದರೆ ಆಗದೇ ಇರೋ ಒಂದು ಮಾತು. ಸಸ್ಟೈನಬಲ್ ಇರಲ್ಲ, ಯಾಕಂದ್ರೆ ಸೇವಿಂಗ್ಸ್ ಇರಲ್ಲ. ಈಗ ದುಡ್ಡು ಮುಂದಕ್ಕೆ ಏನಕ್ಕಾರು ಬೇಕಂದ್ರೆ ಏನಲ್ಲ, ನಾವು ಈ ಕೊಲಾಬ್ರೇಷನ್ ಮಾಡ್ತೀವಿ ಅಂದ್ರೆ ಅದರಿಂದನೇ ಜೀವನ ನಡೆಸೋರು ತುಂಬಾ ಜನ ಇರ್ತಾರೆ. ಒಂದ್ ಡ್ರೋನ್ ಕಳ್ಕೊಂಡವ್ರು ಇನ್ನೊಂದ್ ಡ್ರೋನ್ ತಗೊಂಡು ಫೋಟೋ ಹೊಡಿತಾ ಇರೋರು, ಒಂದು 100K ಫಾಲೋವರ್ಸ್ ಇರೋರು ದುಡ್ಡಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದ್ರೆ ಈಗ ಹಂಗಲ್ಲ. ಈಗ ನೋಡಿ, ನಾನು ಒಂದ್ ಮಾತು ಹೇಳ್ತೀನಿ. ನಾನು ಮುಂಚೆ ಈಗ ಒಂದು ಏನೋ SD ಕಾರ್ಡ್ ತಗೊಂಡಿದ್ದೆ. ಅವಾಗ 1000 ರೂಪಾಯಿ ಇತ್ತು. 1000 ರೂಪಾಯಿ ಇದ್ದಾಗ ನಾನು ಮಾಡಿದೆ 2 ತಗೊಂಡಿದ್ದೆ. ಅವಾಗ ನಂಗೆ 1000 ರೂಪಾಯಿ ಇದಕ್ಕೆ ಕೊಡ್ಬೇಕಾ, ಇಷ್ಟು ಎಕ್ಸ್ಪೆನ್ಸಿವ್ ಅಂದಿದೆ. ಇವತ್ತು ಅದೇ ಕಾರ್ಡು 3000 ಆಗಿದೆ. ಈಗ ನಾನೇ ಕಾರ್ಡ್ ದುಡ್ಡು ಹಾಕ್ಬೇಕಂತ 2 ತಿಂಗಳಿಂದ ಇನ್ನೂ ಯೋಚನೆ ಮಾಡ್ತೀನಿ. ನಾನು ಇದನ್ನೇ ತೆಗ್ದು ಇದಕ್ಕೆ ಹಾಕಿ ಇದನ್ನ ತೆಗಿತಾರೆ. ಸೊ ಸಸ್ಟೈನಬಿಲಿಟಿನ ನೋಡಿ, ಇಕ್ವಿಪ್ಮೆಂಟ್ ಸಿಸ್ಟಮ್ ಬೇಕು, ಅದನ್ನು ಎಕ್ಸ್ಪೆನ್ಸಿವ್. ಸೊ ಈಗ ನಾನು ಸಿಸ್ಟಮ್ ಬಿಲ್ಡ್ ಮಾಡಿದಾಗ ಟಾಪ್ ಅಂಡ್ ಸಿಸ್ಟಮ್ ನಂಗೊಂದು 1 lakh ಒಳಗೆ ಆಯ್ತು. ಈಗ ಅದನ್ನೇ ಮಾಡಕ್ ಹೋಗ್ತೀನಿ ಅಂದ್ರೆ 3 ಲಕ್ಷ ಆಗುತ್ತೆ. ಸೊ ಸಸ್ಟೈನಬಿಲಿಟಿ ಅಲ್ಲೂ ಬರುತ್ತೆ. ಇಕ್ವಿಪ್ಮೆಂಟ್ ಅಲ್ಲದೆ ಇನ್ವೆಸ್ಟ್ ಮಾಡಿದ್ರೇನೆ ನೀವು ಬೆಳೆಯೋಕ್ಕಾಗೋದು. ಈಗ ನೀವು 4K ಶೂಟ್ ಮಾಡಿದ್ರೆ 4K ಎಡಿಟ್ ಮಾಡಕ್ಕೆ ನಿಮ್ಗೆ PC ಬೇಕು. ಕೌಶಿಕ್ ಹೇಳ್ದಂಗೆ ಇವಾಗ ಆರ್ಕುಟ್ ಇತ್ತು, ಫೇಸ್ಬುಕ್ ಇತ್ತು, ಇನ್ಸ್ಟಾಗ್ರಾಮ್ ಇತ್ತು. ಇನ್ಸ್ಟಾಗ್ರಾಮ್ ಅದು ಒಂದು ಪ್ರಶ್ನೆ ಇತ್ತಲ್ಲ, ಇನ್ಸ್ಟಾಗ್ರಾಮ್ ಹೋದ್ರೆ ಮತ್ತೊಂದು ಬದಲಾವಣೆ ಆಗ್ಬೋದು, ಮುಂದೆ ಅದು ಹೋಗೇ ಬಿಡ್ಬೋದು. ಅದರಿಂದ ನಮಗೆ ಸೋರ್ಸ್ ಆಫ್ ಇನ್ಕಮ್ ಬರುತ್ತೆ, ಅದೇ ಸಸ್ಟೈನ್ ಆಗುತ್ತೆ ಅನ್ನೋದು ಮುಂದಿನ ಫ್ಯೂಚರ್ ಏನ್ ಬೇಕಾದ್ರೂ ಆಗ್ಬೋದು. ಅಂದ್ರೆ AI ಬಂದಿದೆಯಲ್ಲ, ಕೌಶಿಕೇ ಬೇಡ, ಕೌಶಿಕ್ನೇ ನಿಲ್ಲಿಸ್ಬೋದು. ಅದು ಒಂದು AI ಒಂದು ವಿಷಯ. ಅದ್ರ ಜೊತೆಗೆ ಈ ಹಿಂದೆ ಬರೀ ಸಿನಿಮಾ ಥಿಯೇಟರ್ಗಳಲ್ಲಿ ನೋಡ್ತಾ ಇದ್ದಿತ್ತು. ಬಟ್ ಆಮೇಲೆ TV ಬಂದ ತಕ್ಷಣ ಸಿನಿಮಾಗಳಿಗೆ ಯಾರು ಬರಲ್ಲ ಅಂತಂದ್ರು. ಬಟ್ ಸ್ಟಿಲ್ ಜನ ಬರ್ತಾ ಇದ್ರು. ಅಂಡ್ ಅದೇ ರೇಡಿಯೋ ಹೋಯ್ತು, ರೇಡಿಯೋ ಹೋದ್ಮೇಲೆ ಮತ್ತೆ TV ಬಂತು. TV ಒಂದು ಮೊಬೈಲ್ ಬಂದ ತಕ್ಷಣ TVಗೂ ಹೊಡ್ತಾ ಬೀಳುತ್ತೆ, ಸಿನಿಮಾಗೂ ಹೊಡ್ತಾ ಬೀಳುತ್ತೆ ಅಂತ ಇತ್ತು. ಬಟ್ ಅದೇ ಎಲ್ಲದೂ ಅದ್ರ ಪಾಟಿಗೆ ನಡೀತಾ ಇದೆ. ಸೊ ಹಂಗೆ ಏನೋ ಒಂದು ಹೊಸದು ಬರ್ಬೋದು, ಬರಬಾರ್ದು ಅಂತೇನಿಲ್ಲ. ಬಟ್ ನಾನು ಇದನ್ನ ಒಂದೇ ಸ್ಟ್ಯಾಂಡ್ ಅಲೋನ್ ಆಗಿ ನೋಡಿ ಹೇಳೋದಾದ್ರೆ, ಸೊ ಇದೊಂದು ಓಕೆ, ನಾನು ಫಾಲೋ ಮಾಡೋ ಅವಶ್ಯಕತೆ ಏನಿಲ್ವಲ್ಲ ಯಾರನ್ನು, ನಾನೇನು ಫಾಲೋ ಮಾಡಬೇಕು. ಅವಾಗ ಇರೋ ಗ್ರೋತ್ ಆಗಲ್ಲ, ಆಕ್ಚುಲಿ ಸಸ್ಟೈನಬಲ್ ಆಗಲ್ಲ. ಸೊ ಹಂಗೆ ಯೋಚನೆ ಬಂತು. ಈಗ ನಿಮ್ಮ ಅಂದ್ರೆ ಜನರಲ್, ನಾನು ಈಗ ನಿಮ್ಮದು ಅಂತ ಹೇಳಿದ ತಕ್ಷಣ ಕೌಶಿಕ್ ಅಥವಾ ಸಂಜಯ್ ಅಥವಾ ಸುನಿಲ್, ಕಾವ್ಯ ಹಿಂಗೆ ಅಂತಲ್ಲ, ಇನ್ ಜನರಲ್ ಟ್ರಾವೆಲ್ ವ್ಲಾಗರ್ಸು, ಕಂಟೆಂಟ್ ಕ್ರಿಯೇಟರ್ಸ್ ಅವರ ಪರವಾಗಿ ಹೇಳೋದಾದ್ರೆ, ಎಷ್ಟು ನೀವು ಪ್ರಿಪೇರ್ಡ್ ಆಗಿ ಹೋಗಿರ್ತೀರಾ ಒಂದು ಜಾಗಕ್ಕೆ ಹೋದಾಗ, ಅಥವಾ ಇನ್ನೆಷ್ಟು ಸ್ಪಾಂಟೇನಿಯಸ್ ಆಗಿರುತ್ತೆ, ಅದನ್ನ ಹೇಗೆ ಸೆಗ್ರಿಗೇಟ್ ಮಾಡಿ ಪ್ಲಾನ್ ಮಾಡ್ಕೋತೀರಾ ಅಥವಾ ನೋಡ್ತೀರಾ? ಸೊ ಅದು ನಾವು ಯಾರ ಜೊತೆ ಹೋಗ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಚೆನ್ನಾಗಿದೆ. ಯಾರ್ಯಾರ ಜೊತೆ ಹೋಗ್ತೀರಾ? ನಾವು ಟ್ರಿಪ್ ಕರ್ಕೊಂಡು ಹೋಗ್ತೀವಿ. ಯೂಶಲಿ ಟ್ರಿಪ್ ಎಲ್ಲ ಆರ್ಗನೈಸ್ ಮಾಡ್ತೀವಿ. ಆಮೇಲೆ ನಾನು ಹೋಗೋದೇ ಸಪ್ರೇಟಾಗಿ ಹೋಗೋದೇ ಬೇರೆ, ಬೇರೆಯವ್ನ ಕರ್ಕೊಂಡು ಹೋಗೋದು ಬೇರೆ. ಸೊ ಬೇರೆಯವ್ನ ಕರ್ಕೊಂಡು ಹೋದಾಗ ನನ್ನ ಹೆಗಲು ಇನ್ನೊಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಬೇಸಿಕ್ಕಿಂದ ಹಿಡಿದು ಅವ್ರು ಪ್ರತಿಯೊಂದು, ಇವಾಗ ವಾಶ್ರೂಮ್ಗೆ ಹೋಗೋದ್ರಿಂದ ಹಿಡಿದು ಪ್ರತಿಯೊಂದನ್ನು ನಾವು ಅರೇಂಜ್ ಮಾಡಲೇಬೇಕಾಗುತ್ತೆ. ಎಲ್ಲೋ ಒಂದು ರಿಮೋಟ್ ವಿಲೇಜಿಗೆ ಹೋಗಿರ್ತೀವಿ. ಸೊ ಅಲ್ಲಿ ಅದೆಲ್ಲ ಫೆಸಿಲಿಟಿ ಇರಲ್ಲ. ಇವಾಗ 3 ಸ್ಟಾರ್ ಬೇಕು, 5 ಸ್ಟಾರ್ ಬೇಕು, ಅದೆಲ್ಲ ಇರೋದಿಲ್ಲ. ಸೊ ಅಂಥ ಜಾಗಕ್ಕೆ ಹೋಗಬೇಕಾದ್ರೆ ಮುಂಚೆನೇ ಪ್ರಿಪೇರ್ ಆಗಿರಬೇಕು. ಆಮೇಲೆ ನಮ್ಮ ಜೊತೆ ಬರೋರ್ನು ಅದೇ ಥರ ಪ್ರಿಪೇರ್ ಮಾಡಿರಬೇಕು. ಅಲ್ಲಿ ಹಿಂಗೆ ಇರುತ್ತೆ, ಹೀಗಿದ್ರೆ ಮಾತ್ರ ಬನ್ನಿ, ಇಲ್ಲಾಂದರೆ ಬರಬೇಡಿ. ಸೊ ಆ ಥರ ಎಲ್ಲ ಪ್ರೀ ಪ್ಲ್ಯಾನ್ ಮಾಡಬೇಕಾಗತ್ತೆ. ಇವಾಗ ನಾನು ಒಬ್ಬನೇ ಹೋಗ್ತೀನಿ ಅಂದರೆ ಕೆಲವೊಂದು ಜಾಗಕ್ಕೆ ಹೋಗಿದ್ದೀನಿ. ಅವಾಗ ಪಾತುಗೋಡಿದ ಸ್ಟೋರಿ ಹೇಳಿದೆ, ಅದು ಕೂಡ ಹಾಗೆ. ಅಲ್ಲಿ ತುಂಬ ಪ್ರಿಪೇರ್ ಆಗಿಬಿಟ್ಟಿದೆ ನಾನು, ಅಲ್ಲೋಗಿ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ. ಅದಾದಮೇಲೆ ಪ್ರಿಪೇರ್ ಆಗೋದೇ ನಿಲ್ಲಿಸ್ಬಿಟ್ಟಿದೆ. ಎಲ್ಲ ಟ್ರಿಪ್ ಕೂಡ ಸಕ್ಸಸ್ ಆಗಕ್ಕೆ ಶುರುವಾಯಿತು. ಅಂದರೆ ಅಲ್ಲಿ ಹೋಗಿ ನಾನು ಅಡ್ಜಸ್ಟ್ ಆಗಬೇಕು, ಅದು ನನಗೆ ಅಡ್ಜಸ್ಟ್ ಆಗೋ ಥರ ನೋಡ್ಕೋಬಾರ್ದು ಅಷ್ಟೇ. ನಿಮಗೆ ಬೇರೆಯವ್ರ ಜೊತೆ ಹೋಗೋದಕ್ಕೆ ಮನೆಯವ್ರು ಬಿಡ್ತಾರ ತೊಂದರೆ? ಮನೆಯವ್ರನ್ನ ಕರ್ಕೊಂಡೇ ಹೋಗ್ತೀವಿ ಬೇರೆಯವ್ರ ಜೊತೆಗೆ. ಚೆನ್ನಾಗಿದೆ. ನನಗೆ ಅನ್ಸೋ ಮಟ್ಟಿಗೆ ತುಂಬ ಪ್ರಿಪೇರ್ ಆಗಿರಬೇಕು. ಆ್ಯಂಡ್ ಆಲ್ಸೋ ಸ್ಪಾಂಟೇನಿಯಸ್ ಶಾರ್ಟ್ಸು ಅಥವಾ ಸ್ಪಾಂಟೇನಿಯಸ್ ಮೂಮೆಂಟ್ಗೆ ನಾವು ಅದಕ್ಕೂ ರೆಡಿ ಆಗಿರಬೇಕು. ಡ್ರೋನ್ ಆಗಲಿ ಅಥವಾ ಫೋಟೋಗ್ರಫಿ ಆಗಲಿ, ಅದು ನಾವು ರೆಡಿ ಇದ್ದಾಗ ಆ ಶಾರ್ಟ್ಗಳು, ಸ್ಪಾಂಟೇನಿಯಸ್ ಶಾರ್ಟ್ಗಳಾಗಲಿ ಅಥವಾ ಕೆಲವೊಂದು ಜಾತ್ರೆ ವೀಡಿಯೋಸ್ ಆಗಲಿ ಅಥವಾ ಇನ್ನೊಂದು ವೀಡಿಯೋ ತೆಗೆಯೋದಲ್ಲ, ಅದು ರೆಡಿ ಆಗಿರಬೇಕು. ನಾವು ಸ್ಪಾಂಟೇನಿಯಸ್ ಆಗಿದ್ದಾಗ ಅದಕ್ಕೂ ಓಪನ್ ಆಗಿರಬೇಕು, ಪ್ರಿಪೇರ್ ಆಗು ಹೋಗಬೇಕು ಅನ್ನೋದು ನನ್ನ
ಯಾವ ಆ್ಯಂಗಲಲ್ಲಿ ತೆಗೆದ್ರೆ ಯಾವ ಥರ ಬರುತ್ತೆ. ಇವಾಗ ಮೇಜರ್ ಆಗಿ ಇವಾಗ ಯಾವ್ದಾದ್ರು ಇವೆಂಟ್ಸ್ ತೆಗಿಬೇಕಂದ್ರೆ ನೀವು ಸನ್ರೈಸ್ ಯಾವ ಕಡೆಯಿಂದ ಬರುತ್ತೆ, ಸನ್ಸೆಟ್ ಯಾವ ಕಡೆ ಆಗುತ್ತೆ, ಲೈಟಿಂಗ್ ಹೆಂಗಿದೆ ಅದೆಲ್ಲ ನೋಡ್ಕೊಳ್ಳೇಬೇಕಾಗತ್ತೆ. ಸೊ ಪ್ರಿಪೇರ್ ಆಗಿರಲೇಬೇಕು. ನೀವು ಪ್ರಿಪೇರ್ ಆಗಿಲ್ಲ ಅಂದರೆ ಈಗ ಬ್ಯಾಟ್ರಿ ವೇಸ್ಟು, ನಿಮ್ಮ ಟೈಮು ವೇಸ್ಟು, ಅಲ್ಲ ಹೋಗಿದ್ದ ಕೆಲಸನೂ ಮಾಡೋಕ್ಕಾಗಲ್ಲ. ಸೊ ನೀವು ಪ್ರಿಪೇರ್ ಆದರೆ ಬೆಟ್ರ್. ಬಟ್ ನೀವು ತುಂಬ ಪ್ರಿಪೇರ್ ಆದಾಗ ತುಂಬ ಎಡವಟ್ ಆಗೋದೇ ಅವಾಗ. ಸೊ ಅದಕ್ಕೆ ತುಂಬಾ ಪ್ರಿಪೇರ್ ಆಗಬಾರ್ದು, ಎಲ್ಲನೂ ಗೊತ್ತಿರುತ್ತೆ. ಸ್ಟಾರ್ಟಿಂಗಲ್ಲಿ ಹಂಗೆ ಆಗಿರುತ್ತೆ ಖಂಡಿತ. ಅಯ್ಯೋ ಇದೊಂದು ಮಿಸ್ ಆಯ್ತಲ್ಲ ಅಂದ್ಬಿಟ್ಟಿರುತ್ತೆ. ಅದೊಂದು ತುಂಬಾ ಕಲಿಯುತ್ತೆ. ಇಂಗ್ಲೀಷ್ ಒಂದು ಲೈನ್ ಇದೆ, ಆ್ಯಕ್ಚುಲಿ ಲೈಫ್ಗೆ ಹೇಳುವಂಥದ್ದು. ಸೊ ಅದನ್ನ ಬ್ರೇಕ್ ಡೌನ್ ಮಾಡಿದ್ರೆ ನಾವು ಪ್ರತಿಯೊಂದು ಕೆಲಸಕ್ಕೂ ತಗೋಬೋದೇನೋ. ಪ್ಲಾನ್ ಯುವರ್ ಲೈಫ್ ಬಟ್ ಗೋ ವಿತ್ ದ ಫ್ಲೋ. ಸೊ ಹಂಗಾದಾಗ ಬಹುಶಃ 2 ವರ್ಕೌಟ್ ಮಾಡ್ಬೋದು. ಈಗ ನೀವು ಯಾವ್ದೋ ಟ್ರಿಪ್ಗೆ ಹೋದಾಗ ಇಲ್ಲ ಇಷ್ಟಿಷ್ಟು ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ ರೆಡಿ ಮಾಡ್ಕೊಂಡು, ಬಟ್ ಅಕಸ್ಮಾತ್ ಅದು ವರ್ಕೌಟ್ ಆಗಲಿಲ್ಲ ಅಂತಂದ್ರೆ ಓಕೆ ಏನೋ ಒಂದು ಆಗುತ್ತೆ. ಯಾಕಂದ್ರೆ ನಾನು ಒಂದು ತುಂಬ ಜನ ಜೊತೆ ಒಂದು ಸ್ಟಾರ್ಟಿಂಗ್ ಗ್ರೋ ಆಗುವಾಗ ಇದೇ ಥರ ಓಡಾಡಿದ್ದೀನಿ ತುಂಬ ಜನ ಜೊತೆ. ಈಗ ನಾನು ಅಡ್ಜಸ್ಟ್ ಆಗೋ ಮೈಂಡ್ ಸೆಟಲ್ಲಿ ಬಂದಿರ್ತೀನಿ, ಬಟ್ ನನ್ನ ಜೊತೆ ಇದ್ದವ್ರು ಅಡ್ಜಸ್ಟ್ ಆಗಬೇಕು ಅಂತಾನೆ ಬಂದಿರಲ್ಲ. ಅವ್ರ ಪ್ಲಾನು ಇಲ್ಲೇ ಹೋಗಿ ಉಳ್ಕೋಬೇಕು, ಇಷ್ಟೊತ್ತಿಗೆ ಮುಗಿಬೇಕು ಅಂತ. ಬಟ್ ಈಗ ಕಂಟೆಂಟ್ ಮಾಡದೇ ಇರೋರು ವ್ಯತ್ಯಾಸ ಏನಂದ್ರೆ, ಕಂಟೆಂಟ್ ಮಾಡೋರು ಎಷ್ಟೊತ್ತಿದ್ರು ಬೆಸ್ಟ್ ಶಾಟ್ ಅಂತಾರೋ ಕಾಯ್ಕೊಂಡಿರ್ತಾರೆ ಬಿಸಿಲಲ್ಲಿ. ಬಟ್ ಯಾರು ನಾರ್ಮಲ್ ಆಗಿ ಎಂಜಾಯ್ ಮಾಡ್ಬೇಕಂತ ಬರ್ತಾರಲ್ಲ, ನಮ್ಮ ಥರನೇ ಬಿಸಿಲಲ್ಲಿ ಕೂರ್ತಾರೆ, ಊಟ ತಿಂಡಿ ಇಲ್ಲದೆ ನಿಲ್ತಾರೆ ಅನ್ನೋದು ಆಗಲ್ಲ. ಸೊ ನೀವು ಅಂಥವ್ರಿಂದ ಸಸ್ಟೈನ್ ಆಗೋರು ಮಾತ್ರ ಕರ್ಕೊಬನ್ನಿ, ಇಲ್ಲ ಅಂದ್ರೆ ಅವ್ರು ಆರಾಮಾಗಿ ಬಂದು ಹೋಗ್ಬೇಕು. ಅವ್ರು ಟೂರಿಸ್ಟ್ ಆದ್ರು ಟೂರಿಸ್ಟ್. ಯಾಕಂದ್ರೆ ನಾವೀಗ ಕೊಪ್ಪಳ ಜಾತ್ರೆ ಹೋಗಿದ್ದೆ ಅಣ್ಣ. ನಾನು ಮೈಸೂರಿಂದ ರೀಚ್ ಆದಾಗ ಅರ್ಲಿ ಮಾರ್ನಿಂಗ್ 7, ಜಾತ್ರೆ ಆಗೋದು 4 ಗಂಟೆ ಸಂಜೆ. ಜಾಗ ಎಲ್ಲೂ ಇಲ್ಲ ನಮಗೆ. ರೂಮ್ ಮಾಡಿದ್ರೆ ಅದೆಲ್ಲೋ ದೂರ ಜಾತ್ರೆ. ಒಂದು ಟೆರೇಸ್ ಹುಡುಕಿದ್ವಿ, ಬಿಸಿಲಲ್ಲಿ ಅಲ್ಲೇ ಕೂತಿದ್ವಿ. ಬ್ಯಾಗ್ ಮೇಲೆ ಮಲಗ್ಬಿಟ್ಟು ಒಂದು ಪುಲೋವರ್ ಹಾಕೊಂಡು ಸಂಜೆ ಗಂಟೆ ಕಾಲ ಕಳೆದ. ಸೊ ಆ ಥರ ಪ್ರಿಪೇರ್ ಆಗಿ. ನಿಮ್ದು? ನಮ್ದು 1 ಮಂತಿಂದ ಮೊದಲೇ ಎಲ್ಲಿ ಹೋಗ್ಬೇಕು, ಆ ಪ್ಲೇಸ್ಗೆ ಹೋಗ್ಬೇಕು ಅಂತೆಲ್ಲ ಪ್ಲಾನ್ ಮಾಡಿರ್ತೀವಿ. ಲಾಸ್ಟ್ ಮೂಮೆಂಟ್ಗೆ ಯಾರಾದ್ರೂ ಬರಲ್ಲ ಅಂತ ಕೈ ಕೊಟ್ಟಿರ್ತಾರೆ. ಅದಕ್ಕೆ ಮೊದಲೇ ಗೋವಾ ಪ್ಲಾನ್ ನಮ್ದೆಲ್ಲ ಗೋವಾ ಟ್ರಿಪ್. ನಮ್ದು ಇಂಜಿನಿಯರಿಂಗ್ ಓದ್ಬೇಕಾದ್ರೆಲ್ಲ ಒಂದು ಭಯಂಕರ ಆಸೆ ಇರುತ್ತೆ, ಈ ವರ್ಷ ಒಂದು ಗೋವಾ ಗೋವಾ ಟ್ರಿಪ್. ಟ್ರಿಪ್. ಹೋಗೇ ಇಲ್ಲ. ನಾವು ಹೋಗಿ ಬಂದಪ್ಪ, ಇಂಜಿನಿಯರಿಂಗ್ ಎಲ್ಲ ಹೋಗಿ ಅದೇ ಫ್ರೆಂಡ್ಸ್ ಜೊತೆ. ಅದೇ ಫ್ರೆಂಡ್ಸ್ ಜೊತೆ. ಅವ್ರು ಮೆಕ್ಯಾನಿಕಲ್ ಅವರು, ನಾನು ಕಂಪ್ಯೂಟರ್ ಸೈನ್ಸ್. ಅವ್ರು ಮೆಕ್ಯಾನಿಕಲ್ ಜೊತೆ ಓಟ್ ಬಂದೆ. ನಾನು ಮೆಕ್ಯಾನಿಕಲ್ ಅವ್ರು ಹೋಗ್ತಾರೆ, ಈ CS ಅವ್ರೆಲ್ಲ ಹೋಗಲ್ಲ. ಇಲ್ಲ, ನಾನು ತುಂಬಾ ಭಯ engineer ಇರಲ್ಲ. ನಾನು ಓಟ್ ಬಂದೆ. ನಾನು ಮೆಕ್ಯಾನಿಕಲ್ ಇಂಜಿನಿಯರ್, ಇಲ್ಲಿವರೆಗೂ ಹೋಗ್ಲಿಲ್ಲ. ನನ್ನ ಫ್ರೆಂಡ್ಸ್ 2-3 ಜನಕ್ಕೆ ಮದುವೆ ಆಯ್ತು, ಒಬ್ನಿಗೆ ಈಗ ನಾಡಿದ್ರು ಡೆಲಿವರಿ ಆಗ್ತಾ ಇದೆ. ಇನ್ನೂವರೆಗೂ ನಾವು ಟ್ರಿಪ್ ಹೋಗ್ಬೇಕಾಗಿತ್ತು ಗೋವಾಗೆ. ಸ್ಪಾಂಟೇನಿಯಸ್ ಆಗಿರ್ಬೇಕು ಅಣ್ಣ. ಲಾಸ್ಟ್ ಮೂಮೆಂಟ್ಗೆ ಪ್ಲಾನ್ ಆಗಿರೋ ಟ್ರಿಪ್ಪೇ ಸಖತ್ತಾಗಿರುತ್ತೆ. ಮೊದಲಿಂದ ಪ್ಲಾನ್ ಮಾಡ್ಕೊಂಡಿರೋ ಟ್ರಿಪ್ಪು ಯಾವತ್ತೂ ಸರಿಯಾಗಿ ಆಗೋದೇ ಇಲ್ಲ. ಹೌದು.